ವೆಲ್ಕಮ್ ಒನ್ಸ್ ಅಗೈನ್ ಸರ್, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಸೊ ಇವತ್ತಿನ ಕನ್ನಡ ಸೆಷನ್ಗೆ ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈಟ್, ಸೊ NCS ನೆಟ್ ಕಾಮರ್ಸ್ ಸೆಮಿನಾರ್ ಸೆಕೆಂಡ್ ಸೆಷನ್ ಇನ್ ಕನ್ನಡ. ಸೊ ಬಿಫೋರ್ ಮೂವಿಂಗ್, ಓಲ್ಟನ್ ಇಂಟರ್ನ್ಯಾಷನಲ್ ಮಲೇಷಿಯಾ ಟು ಏಷ್ಯಾ ಟ್ರಾನ್ಸ್ಫಾರ್ಮಿಂಗ್ ಲೈಫ್ಸ್ ಗ್ಲೋಬಲಿ. ಓಲ್ಟನ್ ಅಂದ್ರೆ ಏನು, ಓಲ್ಟನ್ ಇಂಟರ್ನ್ಯಾಷನಲ್ ಯಾವಾಗ ಸ್ಥಾಪನಾ ಆಗಿದೆ, ಈಗಿರೋ ಪ್ರಾಡಕ್ಟ್ಸ್ ಏನು, ನಮ್ಮ ಬಿಸ್ನೆಸ್ ಯಾವ ರೀತಿ ಮುಂದೋಡ್ತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ದೇಶಗಳಲ್ಲಿ ನಮ್ಮ ಬಿಸ್ನೆಸ್ ಅನ್ನೋದು ಸ್ಥಾಪನೆ ಆಗಿದೆ ಇಲ್ಲ ಮುಂದುವರಿತಾ ಇದೆ ಅನ್ನೋದು ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ನಂಬರ್ 1 ಪ್ರೊಫೈಲ್, ಕಂಪನಿ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. 2018 ನಮ್ಮ ಓಲ್ಟನ್ ಇಂಟರ್ನ್ಯಾಷನಲ್ ಅನ್ನೋ ಕಂಪನಿ ಸ್ಥಾಪನೆ ಆಗಿದೆ ಸರ್. ಎಸ್ಟಾಬ್ಲಿಷ್ಡ್ ಇನ್ 2018. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಫೌಂಡರ್ ದತ್ತೋ ಇಸ್ಮಾಯಿಲ್ ಚಿ ಅನಿ 2018 ಕಂಪನಿ ಸ್ಥಾಪನೆ ಮಾಡಿದ್ದರು. ಪ್ಲಸ್ ಕೋ ಫೌಂಡರ್ ಮೇಡಮ್ ನೋರ್ ಜಹೀರಾ. ಅವ್ರ ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಾ ಲೇಡೀಸ್ ಅಂಡ್ ಜೆಂಟಲ್ಮನ್, ನಾವು ಸರ್ಟಿಫಿಕೇಟ್ಸ್ ಏನೆಲ್ಲ ನಮ್ಮ ಕಂಪನಿ ಅನ್ನೋದು ಅರ್ನ್ ಮಾಡಿದೆ. ರೈಟ್, ಬ್ರ್ಯಾಂಡ್ ಲಾರೆಟ್ ಅವಾರ್ಡ್ ಸಿಕ್ಕಿದೆ, SMEs ಬೆಸ್ಟ್ ಬ್ರ್ಯಾಂಡ್ಸ್ ಅವಾರ್ಡ್ ಸಿಕ್ಕಿದೆ, ಬ್ರ್ಯಾಂಡಿಂಗ್ ಅವಾರ್ಡ್ ಸಿಕ್ಕಿದೆ, ಬ್ರ್ಯಾಂಡ್ ಲೀಡರ್ಶಿಪ್ ಸಿಕ್ಕಿದೆ. ರೈಟ್, ಸೊ ಸಾಕಷ್ಟು ಜನ ಕೇಳೋ ಕ್ವಶನ್ ಏನಪ್ಪಾ ಅಂದ್ರೆ, ಎಲ್ಲರಿಗೂ ಬರೋ ಡೌಟ್ ಏನಪ್ಪಾ ಅಂದ್ರೆ, ಕಂಪನಿ ಯಾಕೆ ಸ್ಥಾಪನೆ ಆಯ್ತು, ಏನು ಬಿಹೈಂಡ್, ವಾಟ್ ಈಸ್ ದ ಮೋಟಿವ್. ರೈಟ್, ಸೊ ಆರ್ಡಿನರಿ ಪೀಪಲ್ ನ ಎಕ್ಸ್ಟ್ರಾರ್ಡಿನರಿ ಮಾಡೋದು ಕಂಪನಿ ಒಂದು ಮೇನ್ ಮೋಟಿವ್ ಇದೆ. ಯಾಕೆ ಅಂದ್ರೆ ನಮ್ಗೆಲ್ಲ ನಾರ್ಮಲ್ ಪೀಪಲ್, ಕಾಮನ್ ಪೀಪಲ್ ಎಲ್ಲರಿಗೂ ಇರೋ ಪ್ರಾಬ್ಲಮ್ ಎರಡೆರಡು. ಒಂದು ಹೆಲ್ತ್ ಪ್ರಾಬ್ಲಮ್, ಒಂದು ಮನಿ ಪ್ರಾಬ್ಲಮ್. ಬೇರೆ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ ಇಲ್ಲ ಸರ್. ಬಿಕಾಸ್ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಅದನ್ನ ನಾವು ಕಂಪಲ್ಸರಿ ಮತ್ತೆ ಕಂಟ್ರೋಲ್ ಮಾಡಬೇಕು. ಹೆಲ್ತ್ ಇಶ್ಯೂಸ್ ನ ನಾವೇನ್ ಮಾಡ್ಬೇಕು, ಕಂಟ್ರೋಲ್ಗೆ ತಂದುಕೊಂಡು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಂಡು ಮತ್ತೆ ನಾವು ಹೆಲ್ದಿಯಾಗಿ ಜೀವನ ಮುಂದುವರಿಸಬೇಕು. ನಂಬರ್ 1. ನಂಬರ್ 2, EMIs ಆಗಿರ್ಲಿ, ಮಂತ್ಲಿ ಎಕ್ಸ್ಪೆನ್ಸಸ್ ಆಗಿರ್ಲಿ, ಮನೆ ಆಗಿರ್ಲಿ, ಮಕ್ಕಳಾಗಿರ್ಲಿ, ಅವರು ಎಜುಕೇಶನ್ ಆಗಿರ್ಲಿ. ಸೊ ಸಾಕಷ್ಟು ಮನಿಯಿಂದ ನಾವು ಸಾಲ್ವ್ ಮಾಡ್ಕೊಳ್ಳುವಂತ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅದರಿಂದ ಈ ಎರಡು ಪ್ರಾಬ್ಲಮ್ ನಾರ್ಮಲ್ ಎಕ್ಸ್ಟ್ರಾರ್ಡಿನರಿ ಪೀಪಲ್ ನ ಕೂಡ ಆರ್ಡಿನರಿ ಮಾಡುತ್ತೆ. ಸೊ ಓಲ್ಟನ್ ಇಂಟರ್ನ್ಯಾಷನಲ್ ಮೇನ್ ಮೋಟಿವ್, ಆರ್ಡಿನರಿ ಪೀಪಲ್, ಎಕ್ಸ್ಟ್ರಾರ್ಡಿನರಿ ಪೀಪಲ್, ಆರ್ಡಿನರಿ ಪೀಪಲ್ ಟು ಎಕ್ಸ್ಟ್ರಾರ್ಡಿನರಿ. ಹೌ? 1, ಹೆಲ್ತ್ ಇಶ್ಯೂಸ್ ನ ಸಾಲ್ವ್ ಮಾಡಬೇಕು. ನಂಬರ್ 2, ಮನಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಸೊ ಈ ಎರಡು ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದಾವ, ಓಲ್ಟನ್ ಇಂಟರ್ನ್ಯಾಷನಲ್ ಇದೆ. ಮನಿ ಇಶ್ಯೂಸ್, EMI, ಎಜುಕೇಶನ್, ಕಾರ್, ಲಕ್ಸುರಿ, ಹೌಸ್, ಎಲ್ಲದಕ್ಕೂ ಓಲ್ಟನ್ ಇಂಟರ್ನ್ಯಾಷನಲ್ ಇದೆ. ಯಾವ ರೀತಿ ನಮ್ಗೆ ಈ ಎರಡು ಪ್ರಾಬ್ಲಮ್ಸ್, ಈ ಎರಡು ಇಶ್ಯೂಸ್ ಇಂದ ಓಲ್ಟನ್ ಇಂಟರ್ನ್ಯಾಷನಲ್ ಹೆಲ್ಪ್ ಮಾಡುತ್ತೆ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಪ್ರೊಫೈಲ್ ನೋಡೋಣ ಸರ್. 2080 ಕಂಪನಿ ಎಸ್ಟಾಬ್ಲಿಷ್ ಆಗಿದ್ದು, ಸದ್ಯಕ್ಕೆ 9 ಕಂಟ್ರೀಸ್ ಅಲ್ಲಿ ಇದೆ. ಫಿಲಿಪೀನ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, 10th ಕಂಟ್ರಿ. 9 ಹೆಡ್ ಕ್ವಾರ್ಟರ್ಸ್ ಇದಾವೆ. ಸೊ ಇನ್ನೊಂದು ಬ್ರಾಂಚ್ ಹೆಡ್ ಕ್ವಾರ್ಟರ್ ಸ್ಟಾರ್ಟ್ ಆಗ್ಬಿಟ್ರೆ 10 ಬಂದ್ಬಿಡುತ್ತೆ ಇಲ್ಲಿ. ಸೊ ಇನ್ ಟೋಟಲ್ 13 ಬ್ರಾಂಚಸ್ ನಮಗೆ ಅವೈಲಬಿಲಿಟಿ ಇದೆ. 3 ಫ್ಯಾಕ್ಟ್ರೀಸ್, ನಮ್ಮ ಓನ್ ಫ್ಯಾಕ್ಟ್ರೀಸ್ ಇದಾವೆ. ಸೊ ಏನೆಲ್ಲ ನಾವು ಕ್ಯಾಪ್ಸೂಲ್ಸ್ ನೋಡ್ತಾ ಇದ್ವಿ, ಪ್ರೋಟೀನ್ ಸ್ಯಾಚೆಸ್ ನೋಡ್ತಾ ಇದ್ವಿ, ಇದೆಲ್ಲ ನಮ್ಮ ಫ್ಯಾಕ್ಟ್ರೀಸ್ ಅಲ್ಲಿ, ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಡೆದಿದ್ದು. ನಂಬರ್ ನೆಕ್ಸ್ಟ್ 3 ವೇರ್ ಹೌಸ್ ಇದಾವೆ. ಎಲ್ಲಿ ಬೇಕಾದ್ರೂ ನಾವು ವೇರ್ ಹೌಸ್ ಥ್ರೂ ಪ್ರಾಡಕ್ಟ್ ನ ಎಲ್ಲಾ ದೇಶಗಳಿಗೆ ಶಿಫ್ಟ್ ಮಾಡಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. 181 ಸ್ಟಾಫ್ ಇದೆ. ಸ್ಟಾಫ್ ಕಂಪಲ್ಸರಿ ಬೇಕೇ ಬೇಕು. ಇದು 200 ಆಗಿರ್ಬೇಕು ಈಗ ಸದ್ಯದಲ್ಲಿ. ಯಾಕೆಂದ್ರೆ ಸೊ ಕಂಟ್ರೀಸ್ ಜಾಸ್ತಿ ಆಗೋ ಕೊದ್ದಿ, ಬ್ರಾಂಚಸ್ ಜಾಸ್ತಿ ಆಗೋ ಕೊದ್ದಿ ಡೆಫಿನೆಟ್ಲಿ ಸ್ಟಾಫ್ ಬೇಕು. ಬ್ಯಾಕ್ ಅಂಡ್ ಸಪೋರ್ಟ್ ಇರೋದ್ರಿಂದ ಬಿಸ್ನೆಸ್ ಇನ್ನೂ ವೇಗವಂತವಾಗಿ ಇನ್ನೂ ಜಾಸ್ತಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯತೆ ಇರುತ್ತೆ. 2,80,000 ಏಜೆಂಟ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಈ ಸದ್ಯಕ್ಕೆ ಇದು 3 ಲಕ್ಷಕ್ಕೆ ದಾಟಿರ್ಬೇಕು ಸರ್. ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ ಏನಪ್ಪಾ ಅಂದ್ರೆ, ಬ್ಲ್ಯಾಕ್ ಜಿಂಜರ್ ಪ್ರಾಡಕ್ಟ್ ಲೀಡರ್. ಮಾರ್ಕೆಟ್ ಅಲ್ಲಿ ಬ್ಲ್ಯಾಕ್ ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ ಅಂತೂ ಇಂಡಿಯಾದಲ್ಲಿ ಬೇರೆ ಕಂಪನಿಯಲ್ಲಿ ನಾನು ನೋಡಿಲ್ಲ. ಸೊ ಬ್ಲ್ಯಾಕ್ ಜಿಂಜರ್ ಪ್ರಾಡಕ್ಟ್ ಲೀಡರ್ ಮಾರ್ಕೆಟ್ ಅಲ್ಲಿ ನಾವೇ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ಬೋದು. ರೈಟ್, ನೆಕ್ಸ್ಟ್ ಇದು ನಮ್ಮ ಎಮಿನೆಂಟ್, ಎಕ್ಸ್ಪೀರಿಯನ್ಸ್ಡ್ ಅಂಡ್ ವೆರಿ ಕ್ಯಾಲಿಬರ್ಡ್ ಸ್ಟಾಫ್. ನಮ್ಮ ಬ್ಯಾಕ್ ಎಂಡ್ ಅಲ್ಲಿ ನಿಂತು ನಮ್ಮ ಬಿಸ್ನೆಸ್ ನ ಸಪೋರ್ಟ್ ಮಾಡ್ತಾ, ಫೌಂಡರ್ ಆಗಿರ್ಲಿ, ಕೋ ಫೌಂಡರ್ ಆಗಿರ್ಲಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಆಗಿರ್ಲಿ, ಇಲ್ಲ CFO ಆಗಿರ್ಲಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಅವರ್ ಚೀಫ್ ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ ಆಗಿರ್ಲಿ. ಸೊ ಇವರೆಲ್ಲ ಕೂಡ ನಮ್ಮ ಮಲೇಷ್ಯಾದಲ್ಲಿ ಇದ್ಕೊಂಡು ಆಲ್ 10 ಕಂಟ್ರೀಸ್ ನ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಎಮಿನೆಂಟ್, ವೆರಿ ಕ್ಯಾಲಿಬರ್ಡ್, ವೆರಿ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್. 20 ವರ್ಷ ಅನುಭವ ನಮ್ಮ ಫೌಂಡರ್ಗಿದೆ. 20 ಇಯರ್ಸ್ ಇಂದ ಅವರು ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಮನ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಅಲ್ಲಿ. ಸೊ ದಿಸ್ ಇಸ್ ಅವರ್ ಸ್ಟಾಫ್. ನೆಕ್ಸ್ಟ್ ನಮ್ಮ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನೋಡಿದ್ರೆ, ಮಲೇಷ್ಯಾ ಹೆಡ್ ಕ್ವಾರ್ಟರ್ ಸರ್, ಶಾ ಆಲಂ, ಸೆಲಂಗರ್, ಮಲೇಷ್ಯಾ.
ಅಂಡ್ ಬ್ರಾಂಚಸ್ ನೋಡಿ ಅದೇ ಮಲೇಷ್ಯಾದಲ್ಲಿ 4 ಬ್ರಾಂಚ್ ಇದೆ. ಸೊ ಇನ್ನೊಂದು ಹೆಮ್ಮೆಯಾದ ವಿಚಾರ ಏನಪ್ಪ ಅಂದ್ರೆ ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ ಮಲೇಷ್ಯಾದಲ್ಲಿ ಏನಿದೆಯಲ್ಲ ದಟ್ ಈಸ್ ಅವರ್ ಓನ್ ಬಿಲ್ಡಿಂಗ್ ಸರ್. ಹಾರ್ಡ್ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡತಕ್ಕಂಥ ಬಿಲ್ಡಿಂಗ್ ವರ್ತ್ 20 crore. ಅಂದ್ರೆ ಈ ವಿಚಾರಕ್ಕೆ ನಾವು ಯಾಕೆ ಬರ್ತಿದೀವಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಹಾರ್ಡ್ ಕ್ಯಾಶ್ ಅಲ್ಲಿ ವಿತೌಟ್ ಎನಿ ಲೋನ್ ನಾವು ಒಂದು ಬಿಲ್ಡಿಂಗ್ ಓನ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಎಷ್ಟೊಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೀವಿ ಅಂತ ಅರ್ಥ ಮಾಡ್ಕೊಳಕ್ಕಂತ ವಿಚಾರ ಇದು, ರೈಟ್. ನೆಕ್ಸ್ಟ್ ನಮ್ಮ ಅದರ್ ಕಂಟ್ರೀಸ್, ಏಷ್ಯಾದಲ್ಲಿ ಇರುವಂತ ಕಂಟ್ರೀಸ್ ಅಲ್ಲಿ ಥೈಲ್ಯಾಂಡ್, ಇಂಡೋನೇಷಿಯಾ, ಕಾಂಬೋಡಿಯಾ, ವಿಯತ್ನಾಂ, ಲಾವೋಸ್, ಇಂಡಿಯಾ, ಬ್ರೂನೆ, ಸಿಂಗಾಪುರ್ ಎಲ್ಲ ನಮ್ಮ ಮಲೇಷ್ಯಾ ಒಂದಾಯ್ತಾ, ಇಲ್ಲಿ ನೀವು 8 ನೋಡ್ತಾ ಇದ್ದೀರಾ, ಟೋಟಲ್ 9 ಆಯ್ತಾ. ಸೊ ಟೋಟಲ್ 9 ಕಂಟ್ರೀಸ್ ಅಲ್ಲಿ ಇರುವಂತ ಹೆಡ್ ಕ್ವಾರ್ಟರ್ಸ್ ಇದು. ಬ್ರಾಂಚಸ್ ಬೇರೆ ಇದೆ, ಇದು ಓನ್ಲಿ ಹೆಡ್ ಕ್ವಾರ್ಟರ್ಸ್ ಒಂದು ಪಿಕ್ಚರ್ಸ್ ನೀವು ನೋಡ್ತಾ ಇದ್ದೀರಾ, ರೈಟ್. ನೆಕ್ಸ್ಟ್ ಈಗ ಬ್ರಾಂಚಸ್ ನೋಡೋಣ ಸರ್. 21 ಇಂಟರ್ನ್ಯಾಷನಲ್ ಆಫೀಸಸ್, ಬ್ರಾಂಚಸ್ ಆಯ್ತು, ಹೆಡ್ ಕ್ವಾರ್ಟರ್ಸ್ ಆಯ್ತಾ. ಇಂಡಿಯಾದಲ್ಲಿ ನೋಡಿ, ಒಂದು ಚೆನ್ನೈಯಲ್ಲಿ ನಮಗೆ ಹೆಡ್ ಕ್ವಾರ್ಟರ್ ಇದೆ, ಹೈದರಾಬಾದ್ ಅಲ್ಲಿ ಒಂದು ಬ್ರಾಂಚ್ ಇದೆ, ರೈಟ್. ಬ್ಯಾಂಕಾಕ್ ನೋಡ್ತಾ ಇದ್ದೀರಾ ನೀವು, ಪೆಕಾನ್ಬರು, ಮಕಾಸರ್ ಮಲೇಷ್ಯಾದಲ್ಲಿ ಇರೋದು, ಅಂಡ್ ಗೋಲ್ಡನ್ ಲ್ಯಾಂಡ್ ಮಾರ್ಕ್. ಸೊ ಇದೆಲ್ಲ ಕೂಡ ಸೇರಿಸಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಎಲ್ಲೆಲ್ಲ ನಮ್ ಪ್ರೆಸೆನ್ಸ್ ಇದೆಯಲ್ಲ, ಒಂದು ಹೆಡ್ ಕ್ವಾರ್ಟರ್ ಮಾತ್ರನೇ ಅಲ್ಲ, ಅದ್ರ ಜೊತೆಲಿ ನಮಗೆ ಬ್ರಾಂಚಸ್ ಕೂಡ ಇದೆ. ಸೊ ಪ್ರಾಡಕ್ಟ್ ಅವೈಲಬಿಲಿಟಿಗೋಸ್ಕರ ಇಲ್ಲ ನಮ್ಮ ಏಜೆಂಟ್ಸ್ ಯಾರೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಮುಂದ್ ಬರ್ತಾರೋ ಅವರಿಗೆಲ್ಲ ಸಪೋರ್ಟ್ಗೋಸ್ಕರ ವಿತ್ ಹೆಡ್ ಕ್ವಾರ್ಟರ್ ಬ್ರಾಂಚ್ ಕೂಡ ನಮ್ಗೆ ಅವೈಲಬಿಲಿಟಿ ಇದೆ. ಇನ್ನೊಂದು ಕಾಂಬೋಡಿಯಾದಲ್ಲಿ ನಾವೇನ್ ಹೆಡ್ ಕ್ವಾರ್ಟರ್ ನೋಡ್ತೀವಲ್ಲ, ಆ ಕಾಂಬೋಡಿಯಾ ಹೆಡ್ ಕ್ವಾರ್ಟರ್ ವರ್ತ್ 8 crore, ಅದು ಕೂಡ ನಮ್ಮ ಓನ್ ಬಿಲ್ಡಿಂಗ್ ಸರ್. ಇಲ್ಲಿ ಥರ್ಡ್ ಪಿಕ್ಚರ್ ನೀವು ನೋಡ್ತಾ ಇದೀರ ಮೇಲೆ, 8 crore rupees ವರ್ತ್, ಅದು ನಮ್ಮ ಓನ್ ಬಿಲ್ಡಿಂಗ್ ಕಾಂಬೋಡಿಯಾ. ಸೊ ಫೈನಾನ್ಷಿಯಲ್ ಆಗಿ ನಾವು ಸ್ಟ್ರಾಂಗ್ ಇದೀವಿ. ಫೈನಾನ್ಷಿಯಲ್ ಕಂಪನಿ ಸ್ಟ್ರಾಂಗ್ ಇದ್ದಾಗ ಏನಂದ್ರೆ ಏಜೆಂಟ್ಸ್ ಕೂಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಕ್ಕೆ ತುಂಬಾ ಅವಕಾಶ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಇಂಡಿಯಾ ವಿಚಾರಕ್ಕೆ ಬಂದ್ರೆ ಚೆನ್ನೈಯಲ್ಲಿ ನಮ್ಗೆ ಹೆಡ್ ಕ್ವಾರ್ಟರ್ ಇದೆ, ಟಿ ನಗರ್ ಅಲ್ಲಿ. ವೋಲ್ಟನ್ ಮೆಗಾ ಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ನಾವು ಬಿಸ್ನೆಸ್ ನ ಇಂಡಿಯಾದಲ್ಲಿ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳೋಂತ ವಿಚಾರ ಏನಪ್ಪಾ ಅಂದ್ರೆ ಇಂಡಿಯನ್ ಲಾಸ್ ಪ್ರಕಾರ, ಇಂಡಿಯನ್ ಗವರ್ಮೆಂಟ್ ಪ್ರಕಾರ ನಾವು ಯಾವ ಹೆಸರಲ್ಲಿ ಬಿಸ್ನೆಸ್ ಮಾಡಬೇಕು ಆ ಹೆಸರನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ. ವೋಲ್ಟನ್ ಇಂಟರ್ನ್ಯಾಷನಲ್, ವೋಲ್ಟನ್ ಮೆಗಾ ಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೇರೆ ಬೇರೆ ಏನಲ್ಲ. ಕಂಟ್ರಿ ವೈಸ್ ಏನೆಲ್ಲ ನಾವು ಗವರ್ಮೆಂಟ್ ಬೇಸ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಆ ಬೇಸ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡು ಮುಂದುವರಿತಾ ಇದೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಂತ ವಿಚಾರ. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಇಂಡಿಯಾದಲ್ಲಿ ನಮಗೆ ಲೀಗಲ್ ಆಗಿ ಎಲ್ಲ ಅವೈಲಬಿಲಿಟಿ ಏನೆಲ್ಲ ಬೇಕು ಅದೆಲ್ಲ ನಮ್ಮ ಹತ್ರ ಅವೈಲಬಿಲಿಟಿ ಇದೆಯಾ? ಎಸ್ ಸರ್. ಇಂಡಿಯಾದಲ್ಲಿ ನಾವು ಇಂಡಿಯನ್ ಗವರ್ಮೆಂಟ್ ಪ್ರಕಾರ, ನಾಮ್ಸ್ ಪ್ರಕಾರ ಮೋಕಾ ಅಂತೀವಿ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ನಮ್ಗೆ ಎಲ್ಲೆಲ್ಲ ಸರ್ಟಿಫಿಕೇಟ್ಸ್ ಬೇಕು ಅದೆಲ್ಲ ನಮಗೆ ಅಂದುಬಾಟಲ್ಲಿ ಅವೈಲಬಿಲಿಟಿ ಇದೆ. ಇದನ್ನ ನೀವು ಇಲ್ಲಿ ಅಷ್ಟೇ ಅಲ್ಲ, ನಮ್ಮ ವೆಬ್ಸೈಟ್ ಅಲ್ಲೂ ಹೋಗಿ ನೋಡ್ಬೋದು. ಲೀಗಲ್ ಅಂತ ಇರುತ್ತೆ ಆಪ್ಷನ್, ಅದರಲ್ಲಿ ನಮ್ಗೆ ಎಲ್ಲ ಸರ್ಟಿಫಿಕೇಟ್ ಸಿಗುತ್ತೆ. ISO ಆಗಿರ್ಲಿ, ಪ್ಯಾನ್ ಕಾರ್ಡ್ ಆಗಿರ್ಲಿ, GST ಆಗಿರ್ಲಿ, ಅಥವಾ ಮೇನ್ ಥಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತೀವಿ ಅದಾಗಿರ್ಲಿ, ಇದು ಮೋಕಾ ಜೊತೆಗಿರುತ್ತೆ. ಅದು ಇನ್ನೊಂದು ನಾವು ತಗೊಳ್ಳಂತ ಪ್ರೋಟೀನ್, VCT, VR4 ಈ ಮೂರು ಸಮೇತ ನಾವು ಕನ್ಸ್ಯೂಮಬಲ್ ಪ್ರಾಡಕ್ಟ್ ಆಗಿದ್ದರಿಂದ FSSAI ಕಂಪಲ್ಸರಿ ಬೇಕು. ಆ FSSAI ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ. ಫುಡ್ ಸೇಫ್ಟಿ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ. ಅಷ್ಟೇ ಅಲ್ಲ, ಉದ್ಯಮ ಸರ್ಟಿಫಿಕೇಟ್ ಕೂಡ ನಮ್ಮ ಹತ್ರ ಇದೆ. ಅಂಡ್ ಮೇನ್ ಥಿಂಗ್ ನಾವೆಲ್ಲ ಏನು ಮಲೇಷ್ಯಾ ಫ್ಯಾಕ್ಟರಿಯಿಂದ ಇಂಪೋರ್ಟ್ ಮಾಡ್ಕೋಬೇಕಲ್ಲ ಪ್ರಾಡಕ್ಟ್, ಅದಕ್ಕೋಸ್ಕರ ಒಂದು ಸರ್ಟಿಫಿಕೇಟ್ ಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತೀವಿ. ಅದು ಸಮೇತ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಇದೆಲ್ಲ ನೀವು ವೆಬ್ಸೈಟ್ ಅಲ್ಲಿ ಹೋದಾಗ, ಲೀಗಲ್ ಆಪ್ಷನ್ ಅಲ್ಲಿ ಹೋದಾಗ ನಿಮ್ಗೆ ಇದೆಲ್ಲ ಸಿಗುತ್ತೆ. ಇದನ್ನ ನಾವು ತಿಳ್ಕೊಬೇಕಂತ, ಬಿಕಾಸ್ ಕಸ್ಟಮರ್ಸ್ ಸುಮಾರು 10 7 ಜನ 8 ಜನ ನಿಮ್ಗೆ ಲೀಗಲ್ ಸರ್ಟಿಫಿಕೇಟ್ಸ್ ಏನಿದೆ ಅಂತ ಕೇಳ್ತಾರೆ. ಇದನ್ನ ನಾವು ತೋರಿಸ್ಬೇಕಾದಂತ ವಿಚಾರ, ಅವರಿಗೆ ಖಂಡಿತ ಎಕ್ಸ್ಪ್ಲೇನ್ ಮಾಡ್ಬೇಕಂತ ವಿಚಾರ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಆಕ್ಟಿವಿಟೀಸ್ ಏನಿದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ಸರ್, 2 ವಿಚಾರ, ಒಂದು ಮನಿ ಪ್ರಾಬ್ಲಮ್, ಇನ್ನೊಂದು ಹೆಲ್ತ್ ಪ್ರಾಬ್ಲಮ್. ಇದು ಬಿಟ್ಟು ಮನಿ ಇದ್ದೋರು ಇದಾರೆ, ಅವ್ರಿಗೆ ರಿಕಗ್ನಿಷನ್ ಬೇಕಾಗುತ್ತೆ. ಸೊ ಆ ರಿಕಗ್ನಿಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ನಮ್ಮಂತ ಬಿಸ್ನೆಸ್ ಅಲ್ಲಿ ರಿಕಗ್ನಿಷನ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಆನಿವರ್ಸರಿ ಈವೆಂಟ್ಸ್ ಇದಾವೆ, 5th ಆನಿವರ್ಸರಿ ಈವೆಂಟ್ಸ್ ಇದಾವೆ. ಆಮೇಲೆ ಕಾಂಬೋಡಿಯಾದಲ್ಲಿ ಬ್ರಾಂಚ್ ಓಪನಿಂಗ್ ಆಕ್ಟಿವಿಟಿ ನಡೀತಾ ಇದೆ. ಇನ್ನೊಂದು ಇನ್ಸೆಂಟಿವ್ ಟ್ರಿಪ್. ಇಲ್ಲಿ ಇನ್ಸೆಂಟಿವ್ ಟ್ರಿಪ್ ಯಾರೆಲ್ಲ ಅಚೀವರ್ಸ್ ಇರ್ತಾರೆ ಅವರಿಗೆ ಇನ್ಸೆಂಟಿವ್ ಟ್ರಿಪ್ ಒಂದು ಅರೇಂಜ್ ಮಾಡಿದ್ದಾರೆ. ಪ್ಲಸ್ ಟ್ರೈನ್ ದ ಪ್ರೆಸೆಂಟರ್, ಇಲ್ಲೊಂದು ಆಕ್ಟಿವಿಟಿ ನಡೀತಾ ಇದೆ. ದಿಸ್ ಇಸ್ ಲೈಕ್ ನಾವು ಪ್ರೆಸೆಂಟೇಶನ್ ಯಾವ ರೀತಿ ಕೊಡ್ಬೇಕು ನಮ್ಮ ಕಸ್ಟಮರ್ಗೆ, ಅಷ್ಟೇ ಅಲ್ಲ ನೀವು ಸ್ಟೇಜ್ ಹತ್ತಿ ಒಂದು ಆಡಿಯನ್ಸ್ ನ ಅಡ್ರೆಸ್ ಮಾಡಿದಾಗ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅದು ಸಮೇತ ನಾವು ಟ್ರೈನಿಂಗ್. ಅಂದ್ರೆ ನೋಡಿ, ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ 9 ಕಂಟ್ರೀಸ್ ಎಲ್ಲೆಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ ಎಲ್ಲಾ ಕಡೆ ದಿನಾಗ್ಲೂ ಏನೋ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ. ಇದು ಏನಕ್ಕೆ ಅಂದ್ರೆ ನಮ್ಮ ಹತ್ರ ಕೇವಲ ಎಜುಕೇಟೆಡ್ ಪೀಪಲ್ ಅಲ್ಲ, ನೆಟ್ವರ್ಕ್ ಬಗ್ಗೆ ಏನು ನಾಲೆಡ್ಜ್ ಇಲ್ದೇವರು ಜಾಯ್ನ್ ಆಗ್ತಾರೆ.
ಅಂಥವ್ರಿಗೂ ಸಮೇತ ನಾವು ಎಜುಕೇಶನ್ ಕೊಟ್ಟು ನೆಟ್ವರ್ಕ್ ಅಲ್ಲಿ ಅವ್ರು ಮುಂದುವರಿಸಲಿಕ್ಕೆ ನಮಗೆ ಸಹಾಯ ಸಿಗುತ್ತೆ. ಸೊ ಆ ಈವೆಂಟ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ರೈಟ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಥರ್ಡ್ ನಮ್ಗೆ ಇಂಡಿಯಾ ಫಸ್ಟ್ ಆನಿವರ್ಸರಿ ಈವೆಂಟ್ ನೋಡ್ತಾ ಇದ್ದೀರಾ, ರೈಟ್? ಸೊ ನೆಕ್ಸ್ಟ್ ವೀಸಾ ಜಕಾರ್ತಾ, ವೀಸಾ ಕಾಂಬೋಡಿಯಾ, ವೀಸಾ ಮಲೇಷ್ಯಾ. ಇದು ಬಂದು ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಸ್ಟಾರ್ ಅವಾರ್ಡ್ಸ್ ಅಂತ ಕಂಡಕ್ಟ್ ಮಾಡುತ್ತೆ. ಯಾರೆಲ್ಲ ಇಯರ್ ಅಲ್ಲಿ ರಿಕಗ್ನಿಷನ್ ತಗೊಂಡಿರ್ತಾರೆ, ಅಚೀವ್ಮೆಂಟ್ ಆಗಿರ್ತಾರೆ, ಅವರಿಗೆಲ್ಲ ಒಂದು ಗ್ರ್ಯಾಂಡ್ ಈವೆಂಟ್ ನಾಳೆ ಐ ಥಿಂಕ್ ಫೆಬ್ರವರಿ ಇಲ್ಲ ಮಾರ್ಚ್ ಅಲ್ಲಿ ಮಲೇಷ್ಯಾದಲ್ಲಿ ವೀಸಾ ನಡೀತಾ ಇದೆ, ರೈಟ್? ಐ ಥಿಂಕ್ Feb 7th ವೀಸಾ ನಡೀತಾ ಇದೆ, ವೋಲ್ಟನ್ ಇಂಟರ್ನ್ಯಾಷನಲ್ ಸ್ಟಾರ್ ಅವಾರ್ಡ್ಸ್. ಆಲ್ಮೋಸ್ಟ್ ಆಲ್ ಇಂಡಿಯಾದಿಂದ 400+ ಪೀಪಲ್ ಈ ಇವೆಂಟ್ ಗೆ ಅಟೆಂಡ್ ಆಗ್ಲಿಕ್ಕೆ ಅಚೀವ್ಮೆಂಟ್ ಆಲ್ರೆಡಿ ಆಗಿದ್ದಾರೆ ಈ 2025 ಅಲ್ಲಿ. ಸೊ ಇದು ಬಿಗ್ಗೆಸ್ಟ್ ಈವೆಂಟ್ ಆಫ್ ದ ವೋಲ್ಟನ್ ಇಂಟರ್ನ್ಯಾಷನಲ್ ರೀ, ಯಾಕಂದ್ರೆ ಆಲ್ ಕಂಟ್ರೀಸ್ ಇಂದ ಬರ್ತಾರೆ ಪೀಪಲ್ ಅಚೀವ್ಮೆಂಟ್ ತಗೊಂಡು. ಸೊ ಬಿಗ್ ಈವೆಂಟ್ಸ್ ಎವ್ರಿ ಇಯರ್ ನಡೀತಾನೆ ಇರುತ್ತೆ. ಯು ಕ್ಯಾನ್ ಸಿ 23, 24 ಲೈಕ್ ದಟ್, ರೈಟ್? ಅಂಡ್ ಬಿಫೋರ್ ಮೂವಿಂಗ್ ಟು ಇದು ಬಂದು ನಮ್ಮ ಕಂಪನಿ ಪ್ರೊಫೈಲ್ ಸರ್. ಬಿಫೋರ್ ಮೂವಿಂಗ್ ಟು ದ ಪ್ರಾಡಕ್ಟ್ ನಾವು ಅರ್ಥ ಮಾಡ್ಕೋಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ನಾವು ತಗೊಳ್ತಿರೋದು ಮೆಡಿಸಿನ್ ಅಲ್ಲ ಸರ್, ಸಪ್ಲಿಮೆಂಟ್. ಸಪ್ಲಿಮೆಂಟ್ಗೆ ಮೆಡಿಸಿನ್ ತುಂಬಾ ವ್ಯತ್ಯಾಸ ಇರುತ್ತೆ. ಸಪ್ಲಿಮೆಂಟ್ ಅಂದ್ರೆ ಏನು? ಸಪ್ಲಿಮೆಂಟ್ ಅಂದ್ರೆ ನಾವು ಏನು ಆಹಾರ ತಗೋತೀವಿ, ಅಲ್ಪಾಹಾರ ಆಗಿರ್ಲಿ, ಮಧ್ಯಾಹ್ನ ರಾತ್ರಿ ತಿನ್ನೋ ಊಟ ಆಗಿರ್ಲಿ, ನಾವು ತೊಗೊಳಕಂತ ಆಹಾರ ನಮಗೆ ಹೆಲ್ದಿ ಇದೆಯಾ ಇಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಸಾಕಷ್ಟು ಸಲ ಏನಾಗತ್ತಂದ್ರೆ ನಮ್ಮ ಬಾಡಿಗೆ ಬೇಕಾದಂತ ವಿಟಮಿನ್ಸ್ ಆಗಿರ್ಲಿ, ಪ್ರೋಟೀನ್ಸ್ ಆಗಿರ್ಲಿ, ಮಿನರಲ್ಸ್ ಆಗಿರ್ಲಿ, ಜಿಂಕ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಇವೇನೆಲ್ಲ ಹೇಳ್ಬೋದು, ಇದೆಲ್ಲ ನಮ್ಮ ಬಾಡಿ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಕಷ್ಟು ವರ್ಷಗಳಿಂದ ನಾವು ಆಹಾರ ಹೆಲ್ತ್ ಪರವಾಗಿ ಅಲ್ಲ, ಟೇಸ್ಟ್ ಪರವಾಗಿ ತಿಂತಾ ಇದೀವಿ. ನಾಲ್ಗೆಗೆ ರುಚಿ ತಗಲಿಲ್ಲ ಅಂದ್ರೆ ನಾವು ಆಹಾರ ಮುಟ್ಟಕ್ಕೆ ಹೋಗಲ್ಲ. ಸೊ ಅಂತದ್ರಲ್ಲಿ ನಮಗೆ ಹೆಲ್ತ್ ಸಿಗೋದು ಓನ್ಲಿ ಫುಡ್ ಇಂದ, ನಾವು ತಗೊಳ್ಳೋದು ಫುಡ್ ಇಂದ ಅಂದ್ರೆ ಸಾಧ್ಯತೆ ಕಡಿಮೆ. ಸೊ ಅದಕ್ಕೆ ನಾವು ಫುಡ್ ನ ಸಪ್ಲಿಮೆಂಟ್ ಇಂದ ಫಿಲ್ ಮಾಡ್ತಾ ಇದೀವಿ. ಈ ಫಿಲ್ ಮಾಡೋದ್ರಿಂದ ಏನಾಗತ್ತಂದ್ರೆ ಬಾಡಿಗೆ ಬೇಕಾದಷ್ಟು ಮಲ್ಟಿ ವೈಟಮಿನ್ಸ್ ಆಗಿರ್ಲಿ, ಮಿನರಲ್ಸ್ ಆಗಿರ್ಲಿ, ಇದೆಲ್ಲ ಸಿಕ್ಕಿ ನಮ್ಮ ಹೆಲ್ದಿ ಸೆಲ್ಸ್ ಎಲ್ಲ ಹೆಲ್ದಿ ಆಗಿ ಬಾಡಿಗೆ ಯಾವುದೇ ಒಂದು ಕಾಯಿಲೆ ಬರದೇ ಇರೋದನ್ನ ನೋಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ನಾವೀಗ ಯೂಸ್ ಮಾಡ್ತಿರೋ ಸಪ್ಲಿಮೆಂಟ್ ಏನಿದೆ ಅದು ಡಯಾಗ್ನೋಸಿಗ್ ಆಗಿರ್ಲಿ, ಟ್ರೀಟ್ಮೆಂಟ್ ಆಗಿರ್ಲಿ, ಕ್ಯೂರಿಂಗ್ ಆಗಿರ್ಲಿ ಅಲ್ಲ. ನಾವೀಗ ತಗೊಳ್ತಿರೋ ಸಪ್ಲಿಮೆಂಟ್ ಏನಿದೆ, ನಮ್ಮ ಪ್ರಾಡಕ್ಟ್ಸ್ ಏನಿದೆ, ಅದು ಡೈರೆಕ್ಟ್ ನಮ್ಮ ಸೆಲ್ಸ್ ಮೇಲೆ ವರ್ಕ್ ಮಾಡಿ, ಮೈಟೋಕಾಂಡ್ರಿಯಾ ಅಂತೀವಿ, ಪವರ್ ಹೌಸ್ ಅಂತೀವಿ, ಸಾಕಷ್ಟು ಸೈನ್ಸ್ ಅಲ್ಲಿ ಹೇಳ್ಬೋದು. ಆ ಸೆಲ್ಸ್ ಮೇಲೆ ಅದು ವರ್ಕ್ ಮಾಡಿ ಸೆಲ್ ನ ನಾರ್ಮಲ್ ಸ್ಟೇಜ್ಗೆ ತಂದು ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡಿ ಫಾರಿನ್ ಬಾಡೀಸ್ ಇಂದ ಫೈಟ್ ಮಾಡಕ್ಕೆ ನಮಗೆ ಜಾಸ್ತಿ ಪವರ್ ಕೊಡುತ್ತೆ, ರೈಟ್? ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದಾವೆ, ಅದು ಯಾವ ರೀತಿ ನಮ್ಮ ಬಾಡಿ ಮೇಲೆ ವರ್ಕ್ ಆಗತ್ತೆ, ಅದು ನಮಗೆ ಹೇಗೆ ತಗೋಬೇಕು, ನಾವೀಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೋಲ್ಟನ್ ಇಂಟರ್ನ್ಯಾಷನಲ್ ಬಿಲ್ಡಿಂಗ್ ಹೆಲ್ತ್ ಟುಗೆದರ್, ರೈಟ್? ಸೊ ಫಸ್ಟ್ ಥಿಂಗ್ ನಾವ್ ಹೇಳಿದ್ವಿ ಬ್ಲ್ಯಾಕ್ ಜಿಂಜರ್ ಮಾರ್ಕೆಟ್ ಅಲ್ಲಿ ನಾವೇ ಬ್ಲೀಡರ್ ಅಂತೇಳಿ, ಬ್ಲ್ಯಾಕ್ ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ಇದರ ಸೈಂಟಿಫಿಕ್ ನೇಮ್ ಕೆಂಫೆರಿಯಾ ಪರ್ವಿಫ್ಲೋರಾ ಅಂತ ಹೇಳ್ತೀವಿ. ಇದು ಪ್ರಾಡಕ್ಟ್ ಲೀಡರ್. ಇಲ್ಲಿ ನಮಗೆ ಇದು ಹೊಸದಾಗಿ ಕಾಣ್ಬೋದು, ಬಟ್ ಥೈಲ್ಯಾಂಡ್ ಅಲ್ಲಿ ನೋಡಿದ್ರೆ ಸುಮಾರು 5000 ಇಯರ್ಸ್ ಇಂದ ಅವರು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಸ್ಕಿನ್ ತುಂಬಾ ಗ್ಲೋ ಆಗಿರುತ್ತೆ, ಹೈಟ್ ಜಾಸ್ತಿ ಇರುತ್ತೆ, ಫುಲ್ ಬಿಲ್ಟ್ ಅಪ್ ಬಾಡಿ ಇರುತ್ತೆ, ಹೆಲ್ದಿಯಾಗಿ ಕಾಣ್ತಾರೆ. ದಟ್ ರೀಸನ್ ಏನಪ್ಪಾ ಅಂದ್ರೆ ದೇ ಆರ್ ಯೂಸಿಂಗ್ ಇಟ್ ಫಾರ್ ದ ಲಾಸ್ಟ್ 5000 ಇಯರ್ಸ್, ನಾಟ್ ಎಸ್ಟರ್ಡೇ ಆರ್ ಡೇ ಬಿಫೋರ್. ನಿನ್ನೆ ಮೊನ್ನೆ ಅಲ್ಲ ಸರ್, 5000 ಇಯರ್ಸ್ ಇಂದ ಅವ್ರು ಬ್ಲ್ಯಾಕ್ ಜಿಂಜರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾನೆ ಇದ್ದಾರೆ. ಸೈಂಟಿಫಿಕ್ ನೇಮ್ ಕೆಂಫೋರಾ ಪರ್ವಿಫ್ಲೋರಾ, ಪ್ರಾಡಕ್ಟ್ ಲೀಡರ್. ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಅಲ್ಲಿ ನಮಗೆ ಬ್ಲ್ಯಾಕ್ ಜಿಂಜರ್ ಒಂದು ಕ್ರಾಪ್ ಕಾಣುತ್ತಾ ಇದೆ, ಲೆಫ್ಟ್ ಸೈಡ್ ನಮಗೆ ಬ್ಲ್ಯಾಕ್ ಜಿಂಜರ್ ಯಾವ ರೀತಿ ಇರುತ್ತೆ ಅಂತ. ನಾವು 10:1 ರೇಷಿಯೋದಲ್ಲಿ ನಾವು ಈ ಬ್ಲ್ಯಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ನ ಯೂಸ್ ಮಾಡಿ ನಮ್ಮ ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊತಾ ಇದೀವಿ. ಇದು ಥೈಲ್ಯಾಂಡ್ ಅಲ್ಲಿ ಬೆಳೆಯುವಂತ ಕ್ರಾಪ್. ಆ ಕ್ರಾಪ್ ನ ನಾವು ಡೈರೆಕ್ಟ್ ಮಲೇಷ್ಯಾಗೆ ತಂದು ನಮ್ಮ ಫ್ಯಾಕ್ಟರಿಯಲ್ಲಿ ಮಲ್ಟಿ ಲೆವೆಲ್ಸ್ ಅಲ್ಲಿ ಚೆಕ್ ಮಾಡಿ, ಮಲ್ಟಿ ಲೆವೆಲ್ಸ್ ಅಲ್ಲಿ ಅದರ ಕ್ವಾಲಿಟಿನ ಚೆಕ್ ಮಾಡಿ, ಫೈನಲ್ ರಿಸಲ್ಟ್ ನಮ್ಮ ಕ್ಯಾಪ್ಸಲ್ ಏನ್ ನೀವು ನೋಡ್ತಾ ಇದ್ದೀರಾ, ನೀವು ಯೂಸ್ ಮಾಡ್ತೀರಾ, ಅದು ನಮ್ಮ ಕೈಗೆ ಬರುತ್ತೆ, ರೈಟ್? ಸೊ ಇಲ್ಲಿ ನೀವು ನೋಡ್ತಿರೋದೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸರ್ ಯಾವ ರೀತಿ ನಂಬೋಣ, ನೀವು ಹೇಳ್ತಿದ್ದೀರಾ ಕರೆಕ್ಟೇ, ಬಟ್ ಯಾವ ರೀತಿ ಅದನ್ನ ನಂಬೋಣ ನಾವು, ರೈಟ್? ಸೊ ಇಲ್ಲಿ ನೋಡ್ತಿರೋದೇನಪ್ಪ ಅಂದ್ರೆ ಬ್ಲ್ಯಾಕ್ ಜಿಂಜರ್ ಯೂಸ್ ಮಾಡಿ ಯಾರೆಲ್ಲ ರಿಸಲ್ಟ್ಸ್ ತಗೊಂಡಿದ್ದಾರೆ ಅವರೊಂದು ರೆಫರೆನ್ಸಸ್. ಯೂಸ್ ಮಾಡಿದವರು ಅಷ್ಟೇ ಅಲ್ಲ, ಈ ರಿಸರ್ಚ್ ಮಾಡ್ತಾರಲ್ಲ, ಡಾಕ್ಟರ್ಸ್ ಆಗಿರ್ಲಿ, ಫಾರ್ಮಸಿಸ್ಟ್ ಆಗಿರ್ಲಿ, ಇವರೆಲ್ಲ ಕೂಡ ಆ ಬ್ಲ್ಯಾಕ್ ಜಿಂಜರ್ ಅಂತ ಪ್ರಾಡಕ್ಟ್ ನ, ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ, ರಿಸರ್ಚ್ ಮಾಡಿ ಅದು ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ರಿಸರ್ಚ್ ಪೇಪರ್ಸ್, ಜರ್ನಲ್ಸ್ ಅಂತ ಹೇಳ್ತೀವಿ, ರಿಸರ್ಚ್ ಪೇಪರ್ಸ್ ನ ರಿಲೀಸ್ ಮಾಡಿದ್ದಾರೆ. ನೋಡಿ,
Black ginger extract increases physical fitness performance. Okay. Symbiosis, Journal of Nutrition and Health Food Science, anti-obesity effect ಕೊಡುತ್ತೆ. ಬ್ಲ್ಯಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಆಂಟಿ ಕ್ಯಾನ್ಸರ್ ಆಕ್ಟಿವಿಟಿ ನಮಗೆ ಕೊಡುತ್ತೆ. ಆಂಟಿ ಕ್ಯಾನ್ಸರ್ ಆಕ್ಟಿವಿಟಿ ಅಂದ್ರೆ ನಾವು ಯೂಸ್ ಮಾಡೋದ್ರಿಂದ ಈ ಕ್ಯಾನ್ಸರ್ ಸೆಲ್ಸ್ ಏನ್ ಡೆವಲಪ್ ಆಗತ್ತಾ ಅದನ್ನ ಫೈಟ್ ಮಾಡ್ಬೋದು. ಎರೆಕ್ಟೈಲ್ ಡಿಸ್ಫಂಕ್ಷನಲ್ ಏನ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನು ಇದು ಸಾಲ್ವ್ ಮಾಡುತ್ತೆ. ನೀ ಪೇನ್ಸ್, ಆಸ್ಟಿಯೋಪೊರೋಸಿಸ್, ಆರ್ಥರೈಟಿಸ್. ಆಸ್ಟಿಯೋಪೊರೋಸಿಸ್ ತುಂಬಾ ಪೇನ್ಫುಲ್ ಇರುತ್ತೆ ಸರ್, ಯಾಕಂದ್ರೆ ಚಿಕ್ಕ ಪುಟ್ಟ ಪೆಟ್ಟಾದ್ರೂ ಪಟ್ಟ ನಮಗೆ ಬೋನ್ಸ್ ಎಲ್ಲ ಟಕ 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 ಪೌಡರ್ ರೀತಿ ಆಗೋಗುತ್ತೆ, ರೈಟ್? ಸೊ ಫ್ಯಾಟ್ ಬರ್ನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಂಬರ್ ಆಫ್ ರಿಸರ್ಚ್ ಪೇಪರ್ಸ್ ಅನ್ನೋದು ನಮಗೆ ಇಂಟರ್ನೆಟ್ ಅಲ್ಲಿ ಬ್ಲ್ಯಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಮೇಲೆ ಅವೈಲಬಿಲಿಟಿ ಇದೆ ಸರ್. ನಾವು ಗೂಗಲ್ ಅಲ್ಲಿ ಜಸ್ಟ್ ಬ್ಲ್ಯಾಕ್ ಜಿಂಜರ್ ಎಫೆಕ್ಟ್ ಆನ್ ದ ಬಾಡಿ ಅಂತ ಹೊಡೆದ್ರೆ ಸಾಕು, ಎಷ್ಟೆಲ್ಲ ನಮಗೆ ಪಾಸಿಟಿವ್ ಆಗಿ ನಮಗೆ ಬಾಡಿಗೆ ಬ್ಲ್ಯಾಕ್ ಜಿಂಜರ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ನಮಗೆ ಜರ್ನಲ್ಸ್ ಇದಾವೆ ನೋಡಿ. ಬ್ಲ್ಯಾಕ್ ಜಿಂಜರ್ ಹರ್ಬ್ ಆಫ್ ದ ಇಯರ್ ಅಂತ ಹೇಳಿ, ಬ್ಲ್ಯಾಕ್ ಜಿಂಜರ್ ಕ್ಯಾನ್ ಕಾಂಬ್ಯಾಟ್ ಕ್ಯಾನ್ಸರ್, ಕ್ಯಾನ್ಸರ್ ಜೊತೆ ಹೋರಾಡ್ಬೋದು ಸರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಟೆಲ್ ಯು, ಸಾಕಷ್ಟು ಜನ ಕ್ಯಾನ್ಸರ್ ಪೇಷಂಟ್ಸ್ ಬ್ಲ್ಯಾಕ್ ಜಿಂಜರ್ ನ ಯೂಸ್ ಮಾಡಿ ನಾರ್ಮಲ್ ಸ್ಥಿತಿಗೆ ಬಂದಿದ್ದಾರೆ. ಅದು ಪ್ರೂಫ್ಸ್ ಇದಾವೆ ನಮ್ಮ ಹತ್ರ. ಪ್ರಾಬಬ್ಲಿ ನಿಮ್ಮ ಅಪ್ಲೈನ್ಸ್ ನಿಮ್ಮ ವಿಡಿಯೋ ಮುಖಾಂತರ ಇಲ್ಲ ಒಂದು ಟೆಸ್ಟಿಮೋನಿಯಲ್ ಮುಖಾಂತರ ನಿಮ್ಮ ಹತ್ರ ವಾಟ್ಸಪ್ ಅಲ್ಲಿ ಶೇರ್ ಮಾಡಿರ್ಬೇಕು, ಒಂದ್ಸಲ ನೋಡಿ, ರೈಟ್? ಅಂಡ್ 100% ಸರ್ ಬ್ಲ್ಯಾಕ್ ಜಿಂಜರ್ ಬೆಸ್ಟ್ ಎಕ್ಸ್ಟ್ರಾಕ್ಟ್ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಬಯೋಫ್ಲಾವನಾಯ್ಡ್ ಅಂಡ್ ಮಿಥಾಕ್ಸಿಫ್ಲೇವನಾಯ್ಡ್ ಇದರಿಂದ ಇರುತ್ತೆ. ಟೂ ಟೈಮ್ಸ್ ಸ್ಟ್ರಾಂಗರ್ ಇದೆ. 10:1 ರೇಷಿಯೋದಲ್ಲಿ ನಾವು ತರ್ತೀವಿ. ಇದು ಯಾವ ರೀತಿ ನಮ್ಮ ಫ್ಯಾಕ್ಟರಿಯಲ್ಲಿ ರೆಡಿ ಆಗ್ತಾ ಇದೆ ನೀವು ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು ಸರ್. ಸೈಂಟಿಫಿಕ್ ನೇಮ್ ಏನಾದ್ರು ಹೇಳಿದೀನಿ, ಕೆಂಫೆರಿಯಾ ಪರ್ವಿಫ್ಲೋರಾ. ಬ್ಲ್ಯಾಕ್ ಜಿಂಜರ್ ನಾವು ಥಾಯ್ ಜಿನ್ಸೆಂಗ್ ಅಂತ ಕರಿಬಹುದು. ನಮ್ಗೆ ಸುಮಾರು ಸತಿ ಕೇಳಿರ್ಬೋದು ಥಾಯ್ ಜಿನ್ಸೆಂಗ್ 10:1 ರೇಷಿಯೋದಲ್ಲಿ ಬರುತ್ತೆ, ರೈಟ್? ಸೊ ಏನು ಎಫೆಕ್ಟ್ ನಮಗೆ ಈ VR4 ನಮ್ಮ ಕಂಪನಿಯಲ್ಲಿ ಬ್ಲ್ಯಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ VR4 ಸಿಗುತ್ತೆ, ರೈಟ್? ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡುತ್ತೆ? ಫಸ್ಟ್ ಒನ್, ಬ್ಲಡ್ ಶುಗರ್ ನ ರೆಗ್ಯುಲೇಟ್ ಮಾಡುತ್ತೆ. ಅಂದ್ರೆ ಡಯಾಬಿಟಿಸ್ ಕಂಪ್ಲೇಂಟ್ ಇರೋರು, ಅದು ಟೈಪ್ 1 ಆಗಿರ್ಬೋದು, ಟೈಪ್ 2 ಆಗಿರ್ಬೋದು, ಈ ಬ್ಲ್ಯಾಕ್ ಜಿಂಜರ್ ನ ಯೂಸ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ನ ರೆಗ್ಯುಲೇಟ್ ಮಾಡಿ, ಕಂಟ್ರೋಲ್ ಮಾಡಿ, ಮತ್ತೆ ನಾರ್ಮಲ್ ಸ್ಟೇಜ್ಗೆ ತರುವಂತ ಒಂದು ಎಫೆಕ್ಟ್ ನಮಗೆ ಬ್ಲ್ಯಾಕ್ ಜಿಂಜರ್ VR4 ಕ್ಯಾಪ್ಸೂಲ್ಸ್ ಕೊಡುತ್ತೆ, ರೈಟ್? ಆಂಟಿ ಕ್ಯಾನ್ಸರ್ ಎಫೆಕ್ಟ್ಸ್ ಇದೆ, ಆಂಟಿ ಇನ್ಫ್ಲಮೇಟರಿ. ಸೊ ಕ್ಯಾನ್ಸರ್ ಬಂದಾಗ ಏನಾಗುತ್ತೆ ಅಂದ್ರೆ ಅದು ಫುಲ್ ಬಾಡಿ ಬರಲ್ಲ ಸರ್, ಬಾಡಿಯಲ್ಲಿ ಯಾವುದೋ ಒಂದು ಪಾರ್ಟಿಗೆ ಮಾತ್ರ ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಅದರ ಎಫೆಕ್ಟ್ ಗ್ರಾಜುವಲ್ ಆಗಿ ನಿಧಾನವಾಗಿ ಬಾಡಿ ಎಲ್ಲ ಹರಡ್ಕೊಂಡು ಕ್ಯಾನ್ಸರ್ ಸೆಲ್ಸ್ ಅನ್ನೋದು ಮಲ್ಟಿಪ್ಲೈ ಆಗಿ ಕಂಪ್ಲೀಟ್ ಬಾಡಿನ ನಮಗೆ ಎಫೆಕ್ಟ್ ಆಗಿ ಮಾಡುತ್ತೆ. ಈ ಕ್ಯಾನ್ಸರ್ ಎಫೆಕ್ಟ್ ಆಗಿರೋ ಬಾಡಿ ಪ್ಲೇಸ್ ಏನಿರುತ್ತಲ್ಲ ಅದು ಇನ್ಫ್ಲಮೇಟ್, ಉರಿ, ಆಮೇಲೆ ನೋವು, ಭರಿಸದ ನಮಗೆ ವಿ ಕೆನಾಟ್ ಬೇರ್ ಮಾಡಕ್ಕೆ ಆಗದೆ ರೀತಿ ಇರುತ್ತೆ. ನಮ್ಗೆ ಹೇಳಕ್ಕಾಗಲ್ಲ. ಕ್ಯಾನ್ಸರ್ ಪೇಷಂಟ್ ಕೇಳಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೋದು ನೀಟಾಗಿ. ಬಟ್ ಅಂತವ್ರಿಗೂ ಕೂಡ ಈ VR4 ಕ್ಯಾಪ್ಸೂಲ್ ಬ್ಲ್ಯಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಕೊಟ್ಟಾಗ ಆ ಇನ್ಫ್ಲಮೇಟರಿ ಕಡಿಮೆ ಮಾಡಿ, ಕ್ಯಾನ್ಸರ್ ಜೊತೆ ಫೈಟ್ ಮಾಡಿ, ಗ್ರಾಜುವಲ್ ಆಗಿ ಕ್ಯಾನ್ಸರ್ ಸೆಲ್ಸ್ ನ ಮಲ್ಟಿಪ್ಲೈ ಮಾಡೋದು ಕಡಿಮೆ ಮಾಡಿ, ಮತ್ತೆ ಕ್ಯಾನ್ಸರ್ ಕಂಪ್ಲೀಟ್ ಆಗಿ ಬಾಡಿಯಿಂದ ಹೊರಗಡೆ ತಂದು 90%, 99% ನಮಗೆ ಕ್ಯಾನ್ಸರ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಈ VR4 ಕ್ಯಾಪ್ಸೂಲ್ಸ್ ನಮಗೆ ಹೆಲ್ಪ್ ಮಾಡುತ್ತೆ, ರೈಟ್? ಅಂಡ್ ಲಿಬಿಡೋ, ಈಗ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಸ್ಟ್ರೆಂತ್, ಲಿಬಿಡೋ ಎಬಿಲಿಟಿ ಅಂತೀವಿ ಸರ್. ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು, ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರ್ಬೋದು, ಇದನ್ನ ಕೂಡ ಬ್ಲ್ಯಾಕ್ ಜಿಂಜರ್ ಯೂಸ್ ಮಾಡೋದ್ರಿಂದ ನಾವು ಜಾಸ್ತಿ ಮಾಡ್ಕೋಬಹುದು. ಫಿಸಿಕಲ್ ಆಕ್ಟಿವಿಟಿನ ಜಾಸ್ತಿ ಮಾಡ್ಕೋಬಹುದು, ರೈಟ್? ಆ ಡಿಸ್ಫಂಕ್ಷನಲ್ ನಮ್ಗೆ ಏನ್ ಸಿಂಪ್ಟಮ್ಸ್ ಇರ್ತಾವಲ್ಲ ಅದರಿಂದನೂ ಹೊರಗಡೆ ಬರ್ಬೋದು. ನೆಕ್ಸ್ಟ್ ನೋಡಿ, ಆಸ್ಟಿಯೋಪೊರೋಸಿಸ್, ಆರ್ಥರೈಟಿಸ್ ಇದೆಲ್ಲ ಕಡಿಮೆ ಮಾಡುತ್ತೆ. ಯಾವ ರೀತಿ ಅಂದ್ರೆ ಈ ಬ್ಲ್ಯಾಕ್ ಜಿಂಜರ್ ನ ಯೂಸ್ ಮಾಡೋದ್ರಿಂದ, VR4 ಕ್ಯಾಪ್ಸೂಲ್ ಯೂಸ್ ಮಾಡೋದ್ರಿಂದ ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಬೋನ್ ಸ್ಟ್ರೆಂತ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಆಸ್ಟಿಯೋಪೊರೋಸಿಸ್ ಆಗಿರ್ಲಿ, ಆರ್ಥರೈಟಿಸ್ ಆಗಿರ್ಲಿ, ಅದು ನಾವು ರೆಡ್ಯೂಸ್ ಆಗ್ಬಿಡುತ್ತೆ, ಸಬ್ಸೈಡ್ ಆಗ್ಬಿಟ್ಟು ನಮಗೆ ಬೋನ್ ಸ್ಟ್ರೆಂತ್ ಇಂದ ಬೋನ್ ಸ್ಟ್ರೆಂತ್ ಬ್ಯಾಕ್ ಟು ನ್ಯಾಚುರಲ್ ಬಂದು ಆ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು. ಬ್ಲಡ್ ಪ್ರೆಷರ್ ನ ಕಡಿಮೆ ಮಾಡುತ್ತೆ, ಹಾರ್ಮೋನ್ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ, ಇಂಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಬ್ಲಡ್ ಪ್ರೆಷರ್, BP ಕಂಟ್ರೋಲ್ ಆದಾಗ ಆಟೋಮೆಟಿಕಲಿ ಹಾರ್ಮೋನ್ ಲೆವೆಲ್ಸ್ ಆಗಿರ್ಲಿ, ಶುಗರ್ ಆಗಿರ್ಲಿ ಎಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ ಸರ್. ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ ಸರ್. ಯಾವ ರೀತಿ ಆಗುತ್ತೆ ಅಂದ್ರೆ ನಮ್ಮ ಬಾಡಿ ಲೆವೆಲ್ಸ್ಗೆ, ಬಾಡಿ ಪಾರ್ಟ್ಸ್ಗೆ ಆಕ್ಸಿಜನ್ ಫ್ಲೋ ಏನಿದೆಯಲ್ಲ, ಸಪ್ಲೈ ಏನಿದೆಯಲ್ಲ, ಅದು ಕ್ಲೀನ್ ಮಾಡ್ತಾ ಆಕ್ಸಿಜನ್ ಸಪ್ಲೈನ ಜಾಸ್ತಿ ಮಾಡ್ತಾ ಹೋದಾಗ ಆಟೋಮೆಟಿಕಲಿ ನಮ್ಮ ನರ್ವ್ಸ್ ಆಗಿರ್ಲಿ, ವೀನ್ಸ್ ಆಗಿರ್ಲಿ, ಇದೆಲ್ಲ ಕೂಡ ಆಟೋಮೆಟಿಕಲಿ ಎನ್ಲಾರ್ಜ್ ಆಗಿ ಆಕ್ಸಿಜನ್ ಫ್ಲೋ ಇಂಟೇಕ್ ಜಾಸ್ತಿ ಆಗಿ ನಮಗೆ ಬಾಡಿ
ನ್ಯಾಚುರಲ್ ಪೊಸಿಷನ್ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೇನ್ಲಿ VR4 ಅನ್ನೋದು ಸೆಲ್ ಮೇಲೆ ವರ್ಕ್ ಆಗುತ್ತೆ ಸರ್. ಮೈಟೋಕಾಂಡ್ರಿಯಾ ಅಂತೀವಿ. ಆ ಸೆಲ್ ಮೇಲೆ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಸೆಲ್ಸ್ ಇದೆ, ಕೋಟಾನುಕೋಟಿ ಸೆಲ್ಸ್ ಇದಾವೆ ಸರ್, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದಾವೆ. ಸೊ ಆ ಸೆಲ್ ಮೇಲೆ ವರ್ಕ್ ಮಾಡಿ ಆ ಸೆಲ್ ಸ್ಟ್ರೆಂತ್ ಅನ್ನ ಮೈಟೋಕಾಂಡ್ರಿಯಾನ ಅದು ಪವರ್ ಹೌಸ್ ಅಂತೀವಿ, ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನ ನ್ಯಾಚುರಲ್ ಸ್ಟೇಜ್ಗೆ ತಂದು ನಮಗೆ ಇಮ್ಯುನಿಟಿ ಜಾಸ್ತಿ ಮಾಡಿ ಫಾರಿನ್ ಬಾಡೀಸ್ ಜೊತೆಗೆ ಫೈಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ 100% ಬ್ಲ್ಯಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್, ಪ್ಲಾಂಟ್ ಬೇಸ್ಡ್ ಜೆಲ್ ಕ್ಯಾಪ್ಸುಲ್ ಇದೆ, ಜನರಲ್ ಹೆಲ್ತ್ಗೆ ಯೂಸ್ ಮಾಡ್ಲಿಕ್ಕಂತ ಮಾಡತಕ್ಕಂಥ ಪ್ರಾಡಕ್ಟ್ ಇದು. ಯೂಸೇಜ್ ಲೆವೆಲ್ಗೆ ಬಂದ್ರೆ ನಾವು ಹೇಳ್ತಿರೋದು ಎವ್ರಿ 10 kg ಬಾಡಿ weight 1 ಕ್ಯಾಪ್ಸುಲ್, ಎವ್ರಿ 10 kg ಬಾಡಿ weight 1 ಕ್ಯಾಪ್ಸುಲ್, ರೈಟ್. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು GMP ಸರ್ಟಿಫಿಕೇಟ್ ಸಿಕ್ಕಿದೆ ನಮಗೆ. ಫಸಾಯ್ ಆಲ್ರೆಡಿ ನಮ್ಮ ಹತ್ರ ಇದೆ. ಬೆಸ್ಟ್ ಬ್ರ್ಯಾಂಡ್ ಐಕಾನ್ ಅಂತ ನಮಗೆ VR4 ಕ್ಯಾಪ್ಸುಲ್ಗೆ ನಮಗೆ ಸಿಕ್ಕಿದೆ. ಸೊ ಎಲ್ಲಾ ಕಂಟ್ರೀಸ್ ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ಮೇಲ್ಗಡೆ ಈ ಮಲೇಷ್ಯಾ ಹೆಲ್ತ್ ಮಿನಿಸ್ಟ್ರಿ ಕೊಟ್ಟಿರುವಂತ ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ ಸರ್, KKM ಅಂತ ಹೇಳ್ತೀವಿ. ಸೊ 50 ಕ್ಯಾಪ್ಸುಲ್ಸ್ ಪರ್ ಬಾಟಲ್ ನಮಗೆ ಇದು ಅವೈಲಬಿಲಿಟಿ ಅಲ್ಲಿ ಇದೆ ಸರ್. ವೆಜಿಟೇರಿಯನ್ ಕ್ಯಾಪ್ಸುಲ್ ಯಾರು ಬೇಕಾದ್ರೂ ತಗೋಬಹುದು, ರೈಟ್. ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಡಯಾಬಿಟಿಕ್ ಬಗ್ಗೆ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಆಲ್ಮೋಸ್ಟ್ ಆಲ್ 80%, 100 ಪೀಪಲ್ ನ ತಗೊಂಡ್ರೆ ದೇರ್ ಆರ್ 80% ಹೂ ಆರ್ ಡಯಾಬಿಟಿಕ್ ಆರ್ ಕ್ಲೋಸ್ ಟು ಡಯಾಬಿಟಿಕ್, ಬಾರ್ಡರ್ ಲೈನ್ ಅಲ್ಲಿ ಇದ್ದಾರೆ. ನೀವು ಯಾರನ್ನೇ ಟಚ್ ಮಾಡಿ ವಿ ಆರ್ ಇನ್ ದ ಬಾರ್ಡರ್ ಲೈನ್ ಅಂತಾರೆ, ಇಲ್ಲ ಆಲ್ರೆಡಿ ಬಂದಿರುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಬ್ಲ್ಯಾಕ್ ಜಿಂಜರ್ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಸರ್. ಯಾಕಂದ್ರೆ ವಿ ಹ್ಯಾವ್ ಅಬ್ಸರ್ವ್ಡ್, ಒಂದು ರಿಸರ್ಚ್ ಇದೆ ಸರ್. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಥಿಂಗ್ ಡಯಾಬಿಟಿಕ್ ಪೀಪಲ್. ಒಂದು ರಿಸರ್ಚ್ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಸಾರಿ ರೈಟ್. ಸೊ ಒಂದು ರಿಸರ್ಚ್ ಇದೆ ಸ್ಕೋಪಸ್ ಅಂತೇಳಿ. ಇದು ಎವ್ರಿ ಹೆಲ್ತ್ ಇದ್ರ ಮೇಲೆ, ಹೆಲ್ತ್ ಸಪ್ಲಿಮೆಂಟ್ಸ್ ಆಗಿರಲಿ, ಹೆಲ್ತ್ ಪ್ರಾಡಕ್ಟ್ಸ್ ಆಗಿರಲಿ, ಇದ್ರ ಮೇಲೆ ರಿಸರ್ಚ್ ಮಾಡಿ ಈ ಸ್ಕೋಪಸ್ ಅನ್ನೋದು ಮೆಡಿಕಲ್ ಜರ್ನಲ್ಸ್ ಅನ್ನೋದು ಕೊಡ್ತಾ ಇರುತ್ತೆ ನಮಗೆ. ಅವ್ರು ನಮ್ಮ VR4 ಕ್ಯಾಪ್ಸುಲ್, ನಾಟ್ ಬ್ಲ್ಯಾಕ್ ಜಿಂಜರ್, VR4 ಕ್ಯಾಪ್ಸುಲ್ ಮೇಲೆ ರಿಸರ್ಚ್ ಮಾಡಿ ಅದು ಯಾವ ರೀತಿ ನಮ್ಮ ಕ್ಯಾನ್ಸರ್ ಆಗಿರ್ಲಿ, ಡಯಾಬಿಟೀಸ್ ಆಗಿರ್ಲಿ, ಇದ್ರ ಮೇಲೆ ವರ್ಕ್ ಆಗುತ್ತೆ ಅಂತ ಮೆಡಿಕಲ್ ಜರ್ನಲ್ಸ್ ಅನ್ನೋದು ರಿಲೀಸ್ ಮಾಡುತ್ತೆ. ಸ್ಕೋಪಸ್ ಇಸ್ ವೆರಿ ಫೇಮಸ್. ಗೂಗಲ್ ಅಲ್ಲಿ ಜಸ್ಟ್ ಸ್ಕೋಪಸ್ ಅಂತ ಹೊಡೆದ್ಬಿಟ್ರೆ ಬಂದ್ಬಿಡುತ್ತೆ. VR4 ಕ್ಯಾಪ್ಸುಲ್ ಎಸ್ಪೆಷಲಿ ನಮ್ಮ ಪ್ರಾಡಕ್ಟ್ ಹೆಸರು ತಗೊಂಡು ಅವರು ಇಲ್ಲಿ ಜರ್ನಲ್ ನ ಪಬ್ಲಿಷ್ ಮಾಡಿದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಡಯಾಬಿಟಿಕ್ಗೆ ಇದು ಎಷ್ಟು ನೀಟಾಗಿ ನಮಗೆ ವರ್ಕೌಟ್ ಆಗುತ್ತೆ ಅಂತ. ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಬ್ಲಡ್ ಶುಗರ್, ಬ್ಲಡ್ ಗ್ಲೂಕೋಸ್, ಹರ್ಬಾ ಪಲೋನಿಕಾ ಅಂಡ್ JMA ಥೈಲ್ಯಾಂಡ್, ಇದೆಲ್ಲ ಕೂಡ ಈಗ ನಾವು ಮೆನ್ಷನ್ ಮಾಡಿರೋ ಹೆಸರುಗಳು ಏನಿದೆ ಇವರೆಲ್ಲ ಕೂಡ ಪ್ರಾಡಕ್ಟ್ ಮೇಲೆ ರಿಸರ್ಚ್ ಮಾಡಿ ಮೆಡಿಕಲ್ ಜರ್ನಲ್ ರಿಸರ್ಚ್ ಪೇಪರ್ಸ್ ನ ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ QR ಕೋಡ್ಸ್ ಇದಾವೆ, ಆ QR ಕೋಡ್ಸ್ ನ ಸ್ಕ್ಯಾನ್ ಮಾಡಿ ಕೂಡ ನೀವು ಏನ್ ಮಾಡ್ಬೋದು, ಆ ರಿಸರ್ಚ್ ಪೇಪರ್ ಒಂದನ್ನ ನೀವು ಪರ್ಸನಲ್ ಆಗಿ ಓದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ, ರೈಟ್. ಇವರು ಹ್ಯೂಮನ್ ಟ್ರಯಲ್ಸ್ ಅಲ್ಲಿ ಮಾಡಿದ್ದಾರೆ, ಪ್ಲಸ್ ಅನಿಮಲ್ ಟ್ರಯಲ್ಸ್ ಮೇಲೆ. ನಾರ್ಮಲಿ ಹ್ಯೂಮನ್ ಟ್ರಯಲ್ಸ್ ಲಾಸ್ಟಿಗೆ ಬರುತ್ತೆ, ಫಸ್ಟ್ ಅನಿಮಲ್ ಟ್ರಯಲ್ಸ್ ಬರುತ್ತೆ, ಆಮೇಲೆ ಹ್ಯೂಮನ್ ಟ್ರಯಲ್ಸ್ ಅಲ್ಲಿ ಮಾಡುತ್ತೆ. ಗೌರ್ಮೆಂಟ್ ಮಲೇಷ್ಯಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ಸ್ ಏನ್ ಮಾಡಿದಾರೆ, ಡಯಾಬಿಟಿಕ್ ಪೇಷಂಟ್ಸ್ ನ ನಾನ್ ಡಯಾಬಿಟಿಕ್ ಇವರಿಬ್ಬರಿಗೂ VR4 ಕ್ಯಾಪ್ಸೂಲ್ಸ್ ಕೊಟ್ಟಿದ್ದಾರೆ. 8 to 10 days ಅಲ್ಲಿ ಏನ್ ಡಯಾಬಿಟಿಕ್ ಕಂಪ್ಲೇಂಟ್ ಇರುತ್ತೆ ಅವ್ರಿಗೆ, ಡೈಲಿ ಕಂಪ್ಲೇಂಟ್, ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಂತ ನಾವು ಹೇಳ್ತೀವಿ, ಅದು ವಿತಿನ್ 10 days ಅಲ್ಲಿ ನಾರ್ಮಲ್ ಸ್ಟೇಜ್ಗೆ ಬರುವಂತ ಲೆವೆಲ್ಗೆ VR4 ಕ್ಯಾಪ್ಸೂಲ್ ತಂದಿದೆ ಸರ್. ದಟ್ಸ್ ಹೌ VR4 ಇಸ್ ಎಫೆಕ್ಟಿವ್ ಫಾರ್ ಡಯಾಬಿಟಿಕ್ ಪೀಪಲ್. ಅಂದ್ರೆ ಅರ್ಥ ನಾನು ಹೇಳ್ತಿರೋದು ಗೋ ಫಾರ್ ಸಚ್ ಡಯಾಬಿಟಿಕ್ ಪೀಪಲ್ ಇನ್ ದ ಮಾರ್ಕೆಟ್ ಅಂತಲ್ಲ. ನಾವು ಡಯಾಬಿಟಿಕ್ ಬಾರ್ಡರ್ ಲೈನ್ ಅಲ್ಲಿ ಇದ್ರೂ ದಿಸ್ ವಿಲ್ ಹೆಲ್ಪ್, ಡಯಾಬಿಟಿಕ್ ಇದ್ರೂ ದಿಸ್ ವಿಲ್ ಹೆಲ್ಪ್ ಮತ್ತೆ ನಾರ್ಮಲ್ ಸ್ಟೇಜ್ಗೆ ಬರೋಕೆ. ಬಿಕಾಸ್ ಒನ್ಸ್ ಯು ಆರ್ ಡಯಾಬಿಟಿಕ್ ಸಾಕಷ್ಟು ಕಂಟ್ರೋಲ್ಡ್ ಲೈಫ್ ಇರುತ್ತೆ ನಮಗೆ. ಆ ಕಂಟ್ರೋಲ್ಡ್ ಲೈಫ್ ಇಂದ ಹೊರಗಡೆ ಬರೋಕೆ ನಮಗೆ VR4 ಕ್ಯಾಪ್ಸೂಲ್ ತುಂಬಾ ಹೆಲ್ಪ್ ಮಾಡುತ್ತೆ, ರೈಟ್. ನೆಕ್ಸ್ಟ್ 100% ಓನ್ಡ್ ಪ್ರಾಸೆಸಿಂಗ್ ಫ್ಯಾಕ್ಟರಿ, ಥರ್ಡ್ ಪಾರ್ಟಿ ಕೊಟ್ಟು ನಾವು ಮೆಟೀರಿಯಲ್ ಕೊಟ್ಟು ಅವ್ರು ರೆಡಿ ಮಾಡಿ ನಮಗೆ ಕೊಟ್ಟು ನಾವು ಪ್ಯಾಕಿಂಗ್ ಮಾಡಿ ಇದೆಲ್ಲ ಇಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮಗೆ 3 ಫ್ಯಾಕ್ಟರಿ ಇದಾವೆ, ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದರಿಂದ ನಮಗಿರೋ ಮೇಜರ್ ಬೆನಿಫಿಟ್ ಏನಂತ ಹೇಳ್ತೀನಿ ತಗೊಳ್ಳಿ. ನೀವು ಕಾಂಬೋಡಿಯಾದಲ್ಲಿ ಪ್ರಾಡಕ್ಟ್ ತಗೊಂಡ್ರು, ಇಂಡಿಯಾದಲ್ಲಿ ತಗೊಂಡ್ರು, ಸಿಂಗಾಪುರಲ್ಲಿ ಪ್ರಾಡಕ್ಟ್ ತಗೊಂಡ್ರು, ನೀವು ಯಾವುದೇ ಕಂಟ್ರಿಯಲ್ಲಿ ನಾವು ನಮ್ಮ ಪ್ರೆಸೆನ್ಸ್ ಇದೆ ಅಲ್ಲಿ ನೀವು ಪ್ರಾಡಕ್ಟ್ ತಗೊಳಕ್ ಹೋದ್ರು ಕ್ವಾಲಿಟಿ ಏನಿರುತ್ತೆ ಸೇಮ್ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ, 3 ಫ್ಯಾಕ್ಟರಿ ಇರೋದ್ರಿಂದ ಎಲ್ಲಾ ಕಡೆನೂ ಒಂದೇ ಕ್ವಾಲಿಟಿ ಪ್ರಾಡಕ್ಟ್ ಅನ್ನೋದು ರೀಚ್ ಆಗೋದ್ರಿಂದ ಎಫೆಕ್ಟ್ ಏನಿರುತ್ತೆ ಎಲ್ಲರಿಗೂ ಸೇಮ್ ಸಿಗುತ್ತೆ. ಅದ್ರ ವರ್ಕಿಂಗ್ ಏನಿದೆ ಎಲ್ಲರಿಗೂ ಸೇಮ್ ಸಿಗುತ್ತೆ. ಮತ್ತೆ ಹೇಳ್ತಿದ್ದೀನಿ, 50 ಕ್ಯಾಪ್ಸೂಲ್ಸ್ 1 ಬಾಟಲ್ ಅಲ್ಲಿ ಬರುತ್ತೆ. ಎವ್ರಿ 10 kg ಬಾಡಿ weight ನಾವು 1 ಕ್ಯಾಪ್ಸೂಲ್ ನ ತಗೋಬೇಕು, ರೈಟ್. ನೆಕ್ಸ್ಟ್ ಪ್ರಾಡಕ್ಟ್ ನಾವು ಮಾತಾಡ್ತಿರೋದು V10 Pro ಪ್ರೋಟೀನ್. ಬಾಡಿಗೆ ಪ್ರೋಟೀನ್ ಏನಕ್ಕೆ ಬೇಕು?
ವೈ ವಿ ನೀಡ್ ಪ್ರೋಟೀನ್. ಎವ್ರಿಬಡಿ ನೋಸ್ ವೈ ಪ್ರೋಟೀನ್ ಈಸ್ ನೀಡೆಡ್. ಬಟ್ ನಮಗೆ ಒಂದು, ನಾನು ಆಲ್ರೆಡಿ ಹೇಳಿದ್ದೀನಿ, ಲೈಕ್ ನಾವು ತಗೊಳ್ತಿರೋಂಥ ಫುಡ್ ಇಟ್ಸ್ ನಾಟ್ ಫಾರ್ ಹೆಲ್ತ್, ಇಟ್ಸ್ ಫಾರ್ ಟೇಸ್ಟ್. ನಾರ್ಮಲಿ ಇಫ್ ಯು ನೀಡ್ ಟು ಬಿ ಹೆಲ್ತಿ ಏನ್ ಹೇಳ್ತಾರಂದ್ರೆ, ಸರ್ ಕುಕ್ಡ್ ಫುಡ್ ತಿನ್ಬೇಡಿ, ಬಾಯ್ಲ್ಡ್ ಫುಡ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಾಡಿಗೆ ಪ್ರೋಟೀನ್ ಸಿಗುತ್ತೆ. ಸಾಲ್ಟ್ ಅಂಡ್ ಪೆಪ್ಪರ್ ಜಾಸ್ತಿ ಯೂಸ್ ಮಾಡಕ್ಕೆ, ಸಾಲ್ಟ್ ಅಂಡ್ ಮಸಾಲಾ ಖಾರ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ಕೋಬೇಡಿ. ಜಸ್ಟ್ ಅ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ತೀವಿ. ಬಟ್ ನಮಗೆ ಆಗಲ್ಲ, ಕಂಪಲ್ಸರಿ ಸಾಲ್ಟ್ ಬೇಕೇ ಬೇಕು. ಸಾಲ್ಟ್ ಟು ಟೇಸ್ಟ್ ಅಂತೀವಿ ನಾವು, ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳಲ್ಲ. ಸಾಲ್ಟ್ಗೆ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳಲ್ಲ ನಾವು, ಸಾಲ್ಟ್ ಟು ಟೇಸ್ಟ್ ಅಂತ ಹೇಳ್ತೀವಿ. there are so many things we do which are not for health, good for body. ಸೊ ನಾವು ತಗೊಳ್ಳಂತ ಫುಡ್ ಕೂಡ ಇತ್ತೀಚೆಗೆ ಏನಾಗಿದೆ, ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ನಾವು ತಿನ್ನುವಂತ ಇಡ್ಲಿ ಆಗಿರ್ಲಿ, ಮೆದುವಡ, ದೋಸಾ, ಬನ್ಸ್, ಏನೇ ಹೇಳಿ, ರೈಸ್ ಆಗಿರ್ಲಿ, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದೆ. ಈ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಗ್ಲೂಕೋಸ್, ಗ್ಲೂಕೋಸ್ ಅಂದ್ರೆ ಬಾಡಿಗೆ ಶುಗರ್ ಕೊಡೋದು. ಬಾಡಿಗೆ ನಾವು ಇಷ್ಟೆಲ್ಲ ಶುಗರ್ ಕೊಟ್ಬಿಟ್ಟು ಉಡ್ದಾಗ್ಲಿಂದ ಮತ್ತೆ ನಾವು ಡಯಾಬಿಟಿಕ್ ಅಂತ ಕಂಪ್ಲೇಂಟ್ ಕೇಳಿದ್ರೆ ಏನ್ ಮಾಡಕ್ಕಾಗತ್ತೆ. ಸೊ ನಾವು ಪ್ರೋಟೀನ್ ಜಾಸ್ತಿ ಕೊಡೋಕೊದ್ದು ಏನಾಗುತ್ತೆ, ಬಾಡಿ ಸ್ಟ್ರಾಂಗ್ ಆಗುತ್ತೆ ಸರ್, ಬಾಡಿಗೆ ಸ್ಟ್ರೆಂತ್ ಕೊಡುತ್ತೆ, ಇಮ್ಯುನಿಟಿ ಕೊಡುತ್ತೆ. ಇದರಿಂದ ನಾವ್ ಏನಾಗುತ್ತೆ, ನಾವು ಫೈಟಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬಹುದು ಫಾರಿನ್ ಬಾಡೀಸ್ ಇಂದ. ಫ್ರೀ ರಾಡಿಕಲ್ಸ್ ಅಂತ ಹೇಳ್ತೀವಿ ಸರ್, ಇದು ವಿತೌಟ್ ಪರ್ಮಿಷನ್ ಬರುತ್ತೆ, ನಮ್ಮನ್ನ ಕೇಳಲ್ಲ ಬರ್ಬೋದಾ ಅಂತ, ಬಂದ್ಬಿಡುತ್ತೆ ಬಾಡಿಗೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಉಸಿರು ತಗೋತೀವಿ ಬಂದ್ಬಿಡುತ್ತೆ, ಮಾತಾಡ್ತಾ ಇರ್ತೀವಿ ಬಂದ್ಬಿಡುತ್ತೆ. ಫ್ರೀ ರಾಡಿಕಲ್ಸ್ ಹೊರಡೆಯಿಂದ ಬಂದ್ಬಿಟ್ಟು ಅದು ಸೆಲ್ ಜೊತೆ ಸೇರಿ ಸೆಲ್ನ ಹಾಳು ಮಾಡಿ ನಮಗೆ ಡಿಫರೆಂಟ್ ಕೈಂಡ್ಸ್ ಆಫ್ ಹೆಲ್ತ್ ಇಶ್ಯೂಸ್ ತರಕ್ಕೆ ತುಂಬಾ ಚಾನ್ಸ್ ಇರುತ್ತೆ. ಅದರಲ್ಲೂ ನಮ್ಮ ಹತ್ರ ಇರೋದೇನಪ್ಪ ಅಂದ್ರೆ ವೇ ಪ್ರೋಟೀನ್. ವೇ ಪ್ರೋಟೀನ್ ಏನಕ್ಕೆ ಅಂತ ಕೇಳಿದ್ರೆ, ವೇ ಪ್ರೋಟೀನ್ ಬಾಡಿ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮ್ಮ ಏನಂತೀವಿ ಅದನ್ನ, ಐ ಟೆಲ್ ಯು, ಮೋರ್ ದನ್ 80% ಇಂಡಿಯನ್ಸ್ ಸಫರ್ ವಿತ್ ಪ್ರೋಟೀನ್ ಡೆಫಿಷಿಯನ್ಸಿ. ಯಾಕೆ? ನಾವು ತಿನ್ನುವಂತ ಫುಡ್ ಮಿತವಾಗಿ ತಗೊಂಡ್ರೆ ಆಹಾರ, ಅಮಿತವಾಗಿ ತಗೊಂಡ್ರೆ ವಿಷ, ಇದೆಲ್ಲರಿಗೂ ಗೊತ್ತಿದ್ದ ವಿಚಾರ, ರೈಟ್? ಸೊ ನಾವಿಲ್ಲಿ ಏನಿದೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಗೋಬೇಕು, ತಗೊಳ್ತಾ ಇಲ್ಲ. ಪಲ್ಸಸ್ ತಗೋಬೇಕು, ಜಾಸ್ತಿ ತಗೊಳ್ಳಲ್ಲ. ಎಗ್ಸ್ 1, 2 ಫೈನ್, ಬಟ್ ನಾವು 4, 5, 6 ನಾಟ್ ಗುಡ್. ಚಿಕನ್ ವೀಕ್ಲಿ ಥ್ರೈಸ್ ಗುಡ್, ಬಟ್ ಎವ್ರಿ ಡೇ 3 times ನಾಟ್ ಗುಡ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರೋಟೀನ್ ಡೆಫಿಷಿಯನ್ಸಿ ನಮಗೆ ಎವ್ರಿ 100 ಅಲ್ಲಿ 80 ಪೀಪಲ್ಗೆ ಇಲ್ಲ ಅಂತ ನಮಗೆ ರಿಸರ್ಚ್ ಆಲ್ರೆಡಿ ಹೇಳ್ಬಿಟ್ಟಿದೆ. ಸೊ ಎವ್ರಿಬಡಿ ನೀಡ್ ಪ್ರೋಟೀನ್. ಅದಕ್ಕೆ ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಒಂದು ಅದ್ಭುತವಾದಂತಹ ಬ್ಯೂಟಿಫುಲ್ ಪ್ರಾಡಕ್ಟ್ ಲಾಂಚ್ ಮಾಡಿದೆ, ವಿ ಪ್ರೋ 10 ಇಲ್ಲ ವಿ10 ಪ್ರೋ, ಎರಡು ರೀತಿ ಹೇಳ್ಬೋದು. ಓಕೆ, ನಮಗೆ 30 ಗ್ರಾಮ್ ಸ್ಯಾಚೆಟ್ಸ್ 14 ಸಿಗುತ್ತೆ. ಇದರಲ್ಲಿ ನಮ್ಗೆ ಏನೆಲ್ಲ ಇದೆ, ವೇ ಪ್ರೋಟೀನ್ ಇದೆ, ಹೈ ಕ್ವಾಲಿಟಿ ಪ್ರೋಟೀನ್, ಅದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಬಾಡಿಗೆ ಬೇಕೇ ಬೇಕು. ನಂಬರ್ 3, ಈಸಿಯಲ್ಲಿ ಅಬ್ಸಾರ್ಪ್ಷನ್ ಲೆವೆಲ್ ಅಂಡ್ ಈಸಿಲಿ ಡೈಜೆಸ್ಟೆಡ್, ಎರಡು ಇದೆ. ಅಬ್ಸಾರ್ಪ್ಷನ್ ಲೆವೆಲ್ ಈಸಿ ಇದೆ, ಡೈಜೆಷನ್ ಈಸಿ ಆಗುತ್ತೆ. ನೆಕ್ಸ್ಟ್, ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್. ನಾವು ನಾರ್ಮಲ್ ಕಾಫಿ ನೋಡೋದು ಬ್ರೌನ್, ಕಾಫಿ ಬೀನ್ ನೋಡೋದು ಬ್ರೌನ್ ಕಲರ್ ಇರುತ್ತಲ್ಲ, ನಾಟ್ ಗುಡ್. ಕಾಫಿ ಕಂಟೆನ್ಸ್ ನಿಕೋಟಿನ್, ವಿ ಆಲ್ ನೋ ದಟ್. ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್ ಇದೆ ನಮ್ಮ ಹತ್ರ. ಮೆಟಬಾಲಿಸಮ್ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ನ ರೆಗ್ಯುಲೇಟ್ ಮಾಡಕ್ಕೆ, ಟ್ರೈಗ್ಲಿಸರೈಡ್ಸ್ ಲೆವೆಲ್ ನ ಕಂಟ್ರೋಲ್ ಮಾಡಕ್ಕೆ ಈ ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್ ಹೆಲ್ಪ್ ಮಾಡುತ್ತೆ. ಅಂಡ್ ವೈಟ್ ಕಿಡ್ನಿ ಬೀನ್, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫೈಬರ್ ಇರೋದ್ರಿಂದ ನಮ್ಮ ಬಾಡಿ ಅಬ್ಸಾರ್ಪ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಸರ್, ನಂಬರ್ 1. ಓಕೆ, ಅಂಡ್ ಕಾರ್ಬೋಹೈಡ್ರೇಟ್ಸ್ ಬ್ಲಾಕ್ ಮಾಡುತ್ತೆ. ಫ್ಯಾಟ್ ಬರೋದೇ ಕಾರ್ಬೋಹೈಡ್ರೇಟ್ಸ್ ಇಂದ, ಶುಗರ್ ಇಂದ. ನಾವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಗೋತೀವಿ ಅಷ್ಟು ಫ್ಯಾಟ್ ಕೂತ್ಕೊಳ್ಳುತ್ತೆ ಒಳಗಡೆ. ಓಕೆ, ಸೊ ನೆಕ್ಸ್ಟ್ ಬ್ಲಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ. ಬ್ಲಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಫ್ಯಾಟ್ ನ ಬರ್ನ್ ಮಾಡೋದು, ಫ್ಯಾಟ್ ಟಿಶ್ಯೂಸ್ ನ ಬರ್ನ್ ಮಾಡೋದು, ಇದರಿಂದ ಏನಾಗುತ್ತೆ, ಬ್ರೇಕ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ವಿ ಗೆಟ್ ಲಾಟ್ ಆಫ್ ಫ್ಯಾಟ್ ಏನಿದೆಯಲ್ಲ ಅದು ಎಕ್ಸೆಸ್ ಅಲ್ಲಿ ಸ್ಟೋರ್ ಆಗ್ದಂಗೆ, ನಾವು ಏನಂತಾರೆ ಒಬೇಸ್ ಆದಂಗೆ ಇರಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಗಾರ್ಸಿನಿಯಾ ಕಾಂಬೋಜಿಯಾ, ಲಿಪಿಡ್ ಪ್ರೊಫೈಲ್ ನ ಕಂಟ್ರೋಲ್ ಮಾಡುತ್ತೆ. ಲಿಪಿಡ್ ಅಂದ್ರೆ ನಾವು ನಮ್ಮ ಇದೆ ಸರ್, ಮೆಟಬಾಲಿಸಮ್ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಅನ್ನೋದು ಸ್ಟೋರ್ ಆಗದಂಗೆ ನೋಡ್ಕೊಳುತ್ತೆ ಗಾರ್ಸಿನಿಯಾ ಕಾಂಬೋಜಿಯಾ. ಅಂಡ್ ವೆಯ್ಟ್ ಅಂಡ್ ಅಪಿಟೈಟ್, ಇದು ತಗೊಳ್ಳೋದ್ರಿಂದ ನಮಗೆ ಸ್ಟ್ರೆಂತ್ ಸಿಗುತ್ತೆ ಸರ್. ನೀವು ಫಾರ್ ಎಕ್ಸಾಂಪಲ್ ಇಫ್ ಐ ಟೆಲ್ ಯು, 4 ಚಪಾತಿ ತಗೊಂಡ್ರು, 6 ಬ್ರೆಡ್ ಸ್ಲೈಸಸ್ ತಗೊಂಡ್ರು, 1 ಸ್ಯಾಚೆಟ್ಗೆ ಈಕ್ವಲ್. ಲೈಕ್ ನಾರ್ಮಲಿ ಮಾರ್ನಿಂಗ್ಸ್ ವಿ ಈಟ್ 2 ದೋಸಾ, 1 ಪ್ಲೇಟ್ ಇಡ್ಲಿ ಅಥವಾ 1 ಪ್ಲೇಟ್ ಮೆದು ವಡೆ,
ಸೊ ನೀವು ಅದೆಲ್ಲ ಕೂಡ ಒಂದ್ ಸ್ಯಾಚೆಟ್ ನಮ್ಮ V10 Pro ಇಂದ ರೀಪ್ಲೇಸ್ ಮಾಡಬಹುದು. ಅದನ್ನೇ ನಾವು ಹೇಳ್ತಿರೋದು ಅಪೆಟೈಟ್ ನ ಕಂಟ್ರೋಲ್ ಮಾಡೋದು ಅಂತ. ನೆಕ್ಸ್ಟ್ ಇದು ಬೆಲ್ಜಿಯಂ ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಬರುತ್ತೆ, ಮೂಡ್ ಎನ್ಹಾನ್ಸರ್ ಅಷ್ಟೇ ಅಲ್ಲ, ಎನರ್ಜಿ ಬರ್ನಿಂಗ್ ನ ಕೂಡ ಇದು ಜಾಸ್ತಿ ಮಾಡುತ್ತೆ. ಸೊ ಡೈಲಿ ಇಂಟೇಕ್ ಹೇಗೆ, ಮಾರ್ನಿಂಗ್ 2 ಸ್ಯಾಚೆಟ್ಸ್ ತಗೋಬಹುದು, ಆರ್ ನೈಟ್ 2 ಸ್ಯಾಚೆಟ್ಸ್ ತಗೋಬಹುದು. ಬಿಫೋರ್ ಆಫ್ಟರ್ ಆ ಫುಡ್ ಅಂತ ಕೇಳ್ಬೇಡಿ ಸರ್, ರೀಪ್ಲೇಸ್ ಮಾಡ್ಬೇಕು ಸರ್. ಬ್ರೇಕ್ಫಾಸ್ಟ್ ಮಾಡಬೇಡಿ, 2 ಸ್ಯಾಚೆಟ್ ನ ನೀವು V10 Pro ತಗೋಬಹುದು. ಡಿನ್ನರ್ ಬೇಕಾಗಿಲ್ಲ, 2 ಸ್ಯಾಚೆಟ್ಸ್ ಡೈಲಿ ಡಿನ್ನರ್ ಪ್ಲೇಸ್ ಅಲ್ಲಿ ತಗೋಬಹುದು, ಡಿನ್ನರ್ ಮಾಡದೇ ಇರಲಿ. ಸೊ ಇದರಿಂದ ಏನಾಗುತ್ತೆ, ಆ ಡಿನ್ನರ್ ನಾವೇನ್ ತಗೋತೀವಲ್ಲ ಅದ್ರ ಪ್ಲೇಸ್ ಅಲ್ಲಿ ನಮ್ಗೆ ಏನ್ ಎನರ್ಜಿ ಸಿಗುತ್ತಲ್ಲ ಆ ಎನರ್ಜಿ V10 Pro ನಮಗೆ ಕೊಡುತ್ತೆ. ಸೊ ಬಿಫೋರ್ ಆಫ್ಟರ್ ಫೋಟೋಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, V10 Pro ಯೂಸ್ ಮಾಡಿ ಯಾರೆಲ್ಲ ಅವರ ವೆಯ್ಟ್ ನ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಬಿಫೋರ್ ಆಫ್ಟರ್ ವಿ ಕ್ಯಾನ್ ಸಿ ಹಿಯರ್ ಹೌ ಪೀಪಲ್ ಹ್ಯಾವ್ ಡ್ರಾಸ್ಟಿಕಲಿ reduce their weight, right? So next, VCT, one more product. It is also very beautiful product which our company has launched. ಏನೆಲ್ಲ ಇದೆ ನಮ್ಮ ಹತ್ರ VCT ಅಲ್ಲಿ ನೋಡಿದ್ರೆ, ತುಳಸಿ ಇದೆ, ಸಿನಮನ್ ಇದೆ, ಟರ್ಮರಿಕ್, ಜಿಂಜರ್, ಲಿಗ್ರೋಸ್, ಕ್ಲೌಸ್, ಬ್ಲಾಕ್ ಪೆಪ್ಪರ್. ಸರ್ ನೀವು ಅಬ್ಸರ್ವ್ ಮಾಡಿ, ಒಂದೊಂದು ಕೂಡ ನಾವೆಲ್ಲ ನಮ್ಮ ಟೀ ಅಲ್ಲಿ ಗ್ಯಾರಂಟಿ ತಗೊಳ್ತಾ ಇರ್ತೀವಿ ಸರ್. ತುಳಸಿ ಟೀ, cinnamon tea, licorice tea and black pepper tea, ginger tea, lemon tea ಎಲ್ಲ ತಗೋತಾ ಇರ್ತೀವಲ್ಲ. ಸೊ ಇದೆಲ್ಲ ಕೂಡ ನಮ್ಮ ಹತ್ರ VCT ಅಲ್ಲಿ ಅವೈಲಬಿಲಿಟಿ ಇದೆ. ಕ್ಲೆನ್ಸ್ ಅಂಡ್ ಕೋಲ್ಡ್ ಟೀ ಅಂತೀವಿ, ನಿಮಗೆ ಕೋಲ್ಡ್ ಕಾಫ್ ಇಂಥದಿದ್ರೆ ಅದರಲ್ಲಿ ಹೆಲ್ಪ್ ಆಗುತ್ತೆ. ಅದೆಲ್ಲ ಏನಿಲ್ಲ ಸರ್, ನಾವು VCT ಬೇಕು ನಮಗೆ ಅಂತ ತಗೋತೀವಿ ನಾವು ಅಂದ್ರೆ ಇದು ಕ್ಲೆನ್ಸ್ ಮಾಡುತ್ತೆ ಬಾಡಿ. ಕ್ಲೆನ್ಸಿಂಗ್ ಅಂದ್ರೆ ಯಾವ್ದು ರೀತಿ ಅಂದ್ರೆ ಮೇನ್ಲಿ ಟಾಕ್ಸಿನ್ಸ್ ಬಾಡಿಯಿಂದ ಹೊರಗಡೆ ಹೋಗ್ಬೇಕು. ಸೊ VCT ತಗೊಳ್ಳೋದ್ರಿಂದ ನಮಗೆ ಬಾಡಿಯಿಂದ ಟಾಕ್ಸಿನ್ಸ್ ಯಾವತ್ತಿಂದ ಅವತ್ತು ರಿಲೀಸ್ ಆಗ್ತಾನೆ ಇರುತ್ತೆ. ಟಾಕ್ಸಿನ್ಸ್ ಹೊರಗಡೆ ಹೋಗೋದ್ರಿಂದ ನಮ್ಮ ಬಾಡಿ ಹೆಲ್ದಿಯಾಗಿರಕ್ಕೆ ನಮಗೆ ಚಾನ್ಸ್ ಇರುತ್ತೆ. ಸೊ VCT ತಗೊಳ್ಳೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ವೈಟಾಲಿಟಿ ಜಾಸ್ತಿ ಆಗುತ್ತೆ, ಡೈಜೆಷನ್ ಜಾಸ್ತಿ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಕಾನ್ಸ್ಟಿಪೇಷನ್ ಮೇನ್ ಪ್ರಾಬ್ಲಮ್, 10 ಪೀಪಲ್ ಅಲ್ಲಿ 7 ಪೀಪಲ್ ಆರ್ ಸಫರಿಂಗ್ ವಿತ್ ಕಾನ್ಸ್ಟಿಪೇಷನ್. ಅದರಿಂದ ತುಂಬಾ ರಿಲೀಫ್ ಸಿಗುತ್ತೆ. ಸ್ಕಿನ್ ಗ್ಲೋ ಅಂಡ್ ಕ್ಲಿಯರ್ ಅಂಡ್ ಶೈನಿಂಗ್ ಹೇರ್. ಅಂಡ್ ತುಂಬಾ ಜನ ನಿದ್ದೆ ಬರದೆ ಟೆನ್ಷನ್ ತಗೋತಾ ಇರ್ತಾರೆ ಸರ್. ಸೋ ಮೆನಿ ಪೀಪಲ್ ಆರ್ ಸಫರಿಂಗ್ ವಿತ್ ಲೆಸ್ ಸ್ಲೀಪ್ ಇರಲ್ಲ ಅವ್ರ ಹತ್ರ. ಮಲ್ಕೊಂಡ್ರು ಸಹ ಒಂದು ಹಾಫ್ ಅನ್ ಅವರ್ 1 ಅವರ್ ವರೆಗೂ ನಿದ್ದೆ ಬರಲ್ಲ. ಅದಕ್ಕೂ VCT ತುಂಬಾ ಹೆಲ್ಪ್ ಆಗುತ್ತೆ. ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸರ್ ನಮಗೆ. ಅಂಡ್ ಟಾಕ್ಸಿನ್ಸ್ ರಿಮೂವಲ್ ಅಲ್ಲಿ ಬೆಸ್ಟ್ ಇದೆ ಸರ್ VCT. ನಾವು ಅರ್ಥ ಮಾಡ್ಕೋಬೇಕು, ರೈಟ್? ನೆಕ್ಸ್ಟ್, ಓಕೆ, now we have seen what are our products. Number 1 is our VR4 capsules. Number 2 is our V10 Pro protein whey protein powder. Number 3 is our VCT. 3 products ಕಂಪನಿ ಕೊಟ್ಟಿದೆ. ಇದರಿಂದ ನಾವು ಸಕ್ಸಸ್ ಯಾವ ರೀತಿ ತಗೋಬೇಕು ವೋಲ್ಟನ್ ಅಲ್ಲಿ, ಓಕೆ? ನಮ್ಮ ಬಿಸ್ನೆಸ್ ಪ್ಲಾನ್ ಏನು, ಈ 3 ಪ್ರಾಡಕ್ಟ್ಸ್ ಇಂದ ನಾವು ಬಿಸ್ನೆಸ್ ಪ್ಲಾನ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಬಹುದು, ಯಾವ ರೀತಿ ನಾವು ಇನ್ಕಮ್ ಅನ್ನ ಇಲ್ಲಿ ಅರ್ನ್ ಮಾಡಬಹುದು. ವೋಲ್ಟನ್ ಇಂಟರ್ನ್ಯಾಷನಲ್ ಬಿಲ್ಡಿಂಗ್ ಸಕ್ಸಸ್ ಟುಗೆದರ್ ವಿತ್ ವೋಲ್ಟನ್ ಇಂಟರ್ನ್ಯಾಷನಲ್. ನಾವು ಲೆಟ್ಸ್ ಸಿ. ಸೊ ನೆಟ್ ಕಾಮರ್ಸ್ ಅಂತ ಹೇಳೋದು ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲಸ್ ಇ ಕಾಮರ್ಸ್. ಸೊ ಬ್ಯೂಟಿಫುಲ್ ಕಾಂಬಿನೇಷನ್, ಅದಕ್ಕೆ ನೆಟ್ ಕಾಮರ್ಸ್ ಅಂತ ಹೇಳ್ತಿರೋದು. ಬಿಕಾಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಕಾಮನ್ ಇನ್ ಇಂಡಿಯಾ. ಓಕೆ, ವಿ ಆಲ್ ನೋ ಎವ್ರಿವೇರ್ ಇಟ್ ಇಸ್ ಕಾಮನ್, ಬಟ್ ವಿ ಆರ್ ಕಮಿಂಗ್ ವಿತ್ ಅ ನ್ಯೂ ಕಾನ್ಸೆಪ್ಟ್ ಆಫ್ ನ್ಯೂ ಪ್ಲಾನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲಸ್ ಇ ಕಾಮರ್ಸ್. ಯಾವ ರೀತಿ ವರ್ಕ್ ಆಗುತ್ತೆ? ನಂಬರ್ 1, ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು, ಎಲ್ಲ ಕಡೆ ಇದೆ. ಓಕೆ, ಗುಡ್. ಪೇಮೆಂಟ್ ಗೇಟ್ವೇ, ನೈಸ್, ವಿನೋ. ಡೆಲಿವರಿ ಸಿಸ್ಟಮ್, ವಿನೋ. ಡೈಲಿ ಕಮಿಷನ್ ವಿಡ್ರಾವಲ್ ಎಲ್ಲಿದೆ? ನೋವೇರ್. ಡೈಲಿ ಕಮಿಷನ್ ಕ್ಯಾಲ್ಕುಲೇಟ್ ಆಗುತ್ತೆ, ಡೈಲಿ ಕಮಿಷನ್ ವಿಡ್ರಾವಲ್ ಮಾಡ್ಕೋಬಹುದು. ಇವತ್ತು ನೀವ್ ಏನ್ ಬಿಸ್ನೆಸ್ ಮಾಡಿದ್ರೆ ನಾಳೆ ಈ ಟೈಮ್ಗೆ ನಿಮ್ ಕೈಯಲ್ಲಿ ಇರುತ್ತೆ. ಅಂದ್ರೆ ಮತ್ತೆ ನಿಮ್ಗೆ ಬಿಸ್ನೆಸ್ ಮಾಡಕ್ಕೆ ಚಾನ್ಸ್, ಫೀಲ್ಡ್ ಹೋಗಕ್ಕೆ ಚಾನ್ಸ್. ನಿಮ್ಮ ಡೌನ್ಲೈನ್ಸ್ ಡೈಲಿ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆದಾಗ ಡೆಫಿನೆಟ್ಲಿ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್ ಇದೆ ನಮ್ಮ ಹತ್ರ, ರೈಟ್? ನೆಕ್ಸ್ಟ್, ವೋಲ್ಟನ್ ಬಿಸ್ನೆಸ್ ಪ್ಲಾನ್ ಹೈಲೈಟ್ಸ್ ಏನಿದೆ ಸರ್? ವೆರಿ ಇಂಪಾರ್ಟೆಂಟ್ ಹೈಲೈಟ್ಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಅವರ್ business plan highlights. Number 1, no membership fee. Membership fee ಇರೋದಿಲ್ಲ, ಕರೆಕ್ಟ್? ಮಂತ್ಲಿ ರೀಪರ್ಚೇಸ್, ಫೋರ್ಸ್ಡ್ ಮಂತ್ಲಿ ರೀಪರ್ಚೇಸ್ ಇರಲ್ಲ. ಮಂತ್ಲಿ ರೀಪರ್ಚೇಸ್ ಯಾಕೆ ಮಾಡಬೇಕು?
ಮಾಡಿದ್ರೆ ಏನಪ್ಪ ಕೊಡೋದು, ನಮ್ಗೆ ಏನ್ ಸಿಗುತ್ತೆ ಮಂತ್ಲಿ ರೀಪರ್ಚೇಸ್? ಯಾಕೆ ಮಂತ್ಲಿ ರೀಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ ಸಿ ಐ ಟೆಲ್ ಯು ವಾಟ್, ಸಾಕಷ್ಟು ಕಂಪನಿಗಳು ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ ನಿಮಗೆ ಕಸ್ಟಮರ್ಸ್. ಮಂತ್ಲಿ ರೀಪರ್ಚೇಸ್ ಮಾಡೋದ್ರಿಂದ ಕಂಪಲ್ಸರಿ ಮಾಡಿದ್ರೆ ನಿಮಗೆ ಇನ್ಕಮ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಹತ್ರ ಆ ರೀತಿ ಇಲ್ಲ ಸರ್. ವಿತೌಟ್ ಮಂತ್ಲಿ ರೀಪರ್ಚೇಸ್ ಯು ಗೆಟ್ ಇನ್ಕಮ್ ಎವ್ರಿ ಡೇ. ಬ್ರೇಕ್ ಅವೇ ಟೀಮ್ಸ್ ಇರೋದಿಲ್ಲ. ಇಲ್ಲಿ ತಗೊಂಡ ಅಲ್ಲಿ ತಗೊಂಡು ಇಲ್ಲಿ, ಅಲ್ಲಿಂದ ಇಲ್ಲಿ ಮಾಡ್ತು ಟೀಮ್ ಮೂವ್ಮೆಂಟ್, ಇದೆಲ್ಲ ನಮ್ಮ ಹತ್ರ ಇರೋದಿಲ್ಲ. ಒನ್ಸ್ ಪ್ಲೇಸ್ಡ್ ಇಟ್ಸ್ ಪ್ಲೇಸ್ಡ್. ಸೈಡ್ ವಾಲ್ಯೂಮ್ ಬೇಕಾಗಿಲ್ಲ, ಹಿಡನ್ ಅಜೆಂಡಾ ಏನಿರಲ್ಲ, ಇಯರ್ಲಿ ರೆನ್ಯೂವಲ್ ಏನಿಲ್ಲ. ಸಿ ಇಂಟರ್ನ್ಯಾಷನಲ್ ಬಿಸ್ನೆಸ್, ನೀವು ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ನೋಡಿ, ಹಿಡನ್ ಅಜೆಂಡಾ ಇರೋದಿಲ್ಲ ನಮ್ಮ ಹತ್ರ. ಇನ್ಫಿನಿಟಿ ಗ್ಲೋಬಲ್ ಅಂತ ಹೇಳ್ತಾ ಇದೀವಿ. ನೀವು ಇಂಡಿಯಾದಲ್ಲಿ ಐಡಿ ಇಟ್ಕೊಂಡು ಮಲೇಷ್ಯಾದಲ್ಲಿ ಬಿಸ್ನೆಸ್ ಮಾಡಬಹುದು, ಸಿಂಗಾಪುರಲ್ಲಿ ಬಿಸ್ನೆಸ್ ಮಾಡಬಹುದು. ದಟ್ಸ್ ಹೌ ಇಟ್ ಈಸ್ ಬಿಲ್ಟ್. ಅರ್ನಿಂಗ್ ಅಂಡ್ ಸೇವಿಂಗ್ ಸೈಮಲ್ಟೇನಿಯಸ್ಲಿ ಇರುತ್ತೆ, ಜೊತೆಯಲ್ಲಿ ಆಗ್ತಾ ಇರುತ್ತೆ. ದುಡ್ಡು ಬರ್ತಾ ಇರುತ್ತೆ, ಸೇವಿಂಗು ಆಗ್ತಾ ಇರುತ್ತೆ. ವಿ ಮಾಲ್ ಇದೆ ಫಾರ್ ಸಿಂಗಲ್ ಪ್ರಾಡಕ್ಟ್. ಕಂಪಲ್ಸರಿ ಎಲ್ಲಾ ಪ್ರಾಡಕ್ಟ್ ತಗೋಬೇಕು, ನಾವು ಸೆಟ್ಟೆ ತಗೋಬೇಕು, ಅಷ್ಟೊಂದು ಮಾಡ್ಬೇಕು ಬೇಕಾಗಿಲ್ಲ. ಒನ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು ವಿ ಮಾಲ್ ಅಲ್ಲಿ ಡೈರೆಕ್ಟ್ ಆಗಿ. ನೀವು ಸಿಂಪಲ್ ಸಕ್ಸೆಸ್ ಸ್ಟ್ರಾಟಜಿ. ಏನಾ ಸ್ಟ್ರಾಟಜಿ ನೋಡುವ. ನಾವು ವೋಲ್ಟನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗೆ ಎಂಟ್ರಿ ತಗೋಬೇಕಂದ್ರೆ ನಮಗೆ ಆಲ್ಮೋಸ್ಟ್ 5 ಎಂಟ್ರಿ ಗೇಟ್ಸ್ ಇದಾವೆ. ವಿ ಕ್ಯಾನ್ ಎಂಟರ್ ಥ್ರೂ 5 ಗೇಟ್ಸ್. ಓಕೆ, ನಂಬರ್ 1 is ಸ್ಟಾರ್ಟರ್ ಪ್ಯಾಕ್, ಹಾಫ್ ಸೆಟ್ 3 ಬಾಟಲ್ಸ್ ಆಫ್ VR4, ಪ್ರೈಸಿಂಗ್ 6640, 125 CV ಸಿಗುತ್ತೆ ನಿಮಗೆ. ಬೇಸಿಕ್ 1 ಸೆಟ್ 6 ಬಾಟಲ್ಸ್ 12960, 250 CV ಸಿಗುತ್ತೆ. ಸ್ಟ್ಯಾಂಡರ್ಡ್ 2 ಸೆಟ್ಸ್ ಇಂದ ಜಾಯ್ನ್ ಆಗಬಹುದು, 25920, 500 CV. ಸೂಪರ್ 6 ಸೆಟ್ಸ್ ಇಂದ ಜಾಯ್ನ್ ಆಗಬಹುದು, 77760, 1500 CV. ಪ್ರೀಮಿಯಂ 10 ಸೆಟ್ಸ್ ಇಂದ ಜಾಯ್ನ್ ಆಗಬಹುದು, 129,600, 2500 CV ಸಿಗುತ್ತೆ. ನಾವು ಸ್ಟಾರ್ಟಿಂಗ್ 3 ಸ್ಟಾರ್ಟರ್ ಆಗಿರ್ಲಿ, ಬೇಸಿಕ್ ಸ್ಟ್ಯಾಂಡರ್ಡ್ ಆಗಿರ್ಲಿ, ನಾವೇನ್ ಹೇಳ್ತೀವಿ, ನಾನ್ ಪರ್ಸನಲ್ ಆಗಿ ಅರ್ಥ ಮಾಡ್ಕೊಂಡಿರೋದು ಪ್ಲಾನ್ ನ ಹೇಗೆ ಅಂದ್ರೆ, ಸ್ಟಾರ್ಟರ್ ಆಗಿರ್ಲಿ, ಬೇಸಿಕ್ ಆಗಿರ್ಲಿ, ಸ್ಟ್ಯಾಂಡರ್ಡ್ ಆಗಿರ್ಲಿ, ಯೂಸರ್ ಪ್ಯಾಕೇಜಸ್. ಯಾರೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅನ್ಕೋತಾರೆ ಅವ್ರಿಗೆ ಈ 3 ಪ್ಯಾಕೇಜ್ ನೀಟ್ ವರ್ಕ್ ಆಗುತ್ತೆ. ಬಿಸ್ನೆಸ್ ಮಾಡ್ಬೇಕಂತ ಬರೋರಿಗೆ ಸೂಪರ್, ಪ್ರೀಮಿಯಂ, ಗುಡ್. ಯಾಕಂದ್ರೆ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಅರ್ನಿಂಗ್ ಅಂಡ್ ಸೇವಿಂಗ್ ಅಂತ ಹೇಳಿದೀವಲ್ಲ, ಅರ್ನಿಂಗ್ ಎಲ್ಲ ಕಡೆ ಸಿಗುತ್ತೆ, ಸೇವಿಂಗ್ ಅನ್ನೋದು ಸೂಪರ್ ಪ್ರೀಮಿಯಂ ಅಲ್ಲಿ ಆಗುತ್ತೆ. ಯಾವ ರೀತಿ ಆಗುತ್ತೆ ಲೆಟ್ಸ್ ಸಿ ದಟ್. ನೋಡಿ, VR4 ಕ್ಯಾಪ್ಸೂಲ್ ರಿಟೇಲ್ ಪ್ರೈಸ್ ಫಸ್ಟ್ ಇನ್ಕಮ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ರಿಟೇಲ್ ಪ್ರಾಫಿಟ್ 15 to 35% ಸಿಗುತ್ತೆ. ಅದು ಪ್ರಾಡಕ್ಟ್ ಇಂಡಿಪೆಂಡೆಂಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ರಿಟೇಲ್ ಪ್ರೈಸ್ VR4 2700, 1 ಬಾಟಲ್. ಏಜೆಂಟ್ ಪ್ರೈಸ್ 2240. ರಿಟೇಲ್ ಇನ್ಕಮ್ ಸ್ಟ್ರೈಟ್ ಅವೇ 460. ಇದು ಕಂಪನಿ ಕೊಡೋದಲ್ಲ, ದಿಸ್ ಇಸ್ ಇನ್ ಬಿಟ್ವೀನ್ ಏಜೆಂಟ್ ಅಂಡ್ ದ ಕಸ್ಟಮರ್. VCT 1299 ನಮಗೆ ರಿಟೇಲ್ ಪ್ರೈಸ್, ಏಜೆಂಟ್ ಪ್ರೈಸ್ 1016, 283 1 ಬಾಕ್ಸ್ ಗೆ ಸ್ಟ್ರೈಟ್ ಅವೇ ನಮಗೆ ಬೆನಿಫಿಟ್. V10 Pro 4800, agent price 3840, 960 on the bottle, almost 1000 rupees straight away to us as a benefit. This is first income, retail profit, right? We all know that. So referral commission value into 40%. CV ಅಂತ ಮಾತಾಡಿದ್ವಲ್ಲ, that is commission value. Referral commission second income. ಯಾವ ರೀತಿ ಸಿಗುತ್ತೆ? ನೀವು ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ ಸ್ಟ್ರೈಟ್ ಅವೇ 1000 rupees ನಿಮಗೆ ಕಂಪನಿ ಕೊಡುತ್ತೆ. ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ನೀವು ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ 125 CV ಇಂದ 1000 rupees. ಬೇಸಿಕ್ ಅಲ್ಲಿ ನೀವು ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ 250 CV, 1 ಸೆಟ್ 2000 rupees ಸ್ಟ್ರೈಟ್ ಅವೇ. ಸ್ಟ್ಯಾಂಡರ್ಡ್ ಅಲ್ಲಿ ಯಾರನ್ನಾದ್ರೂ ನೀವು ಜಾಯಿನ್ ಮಾಡಿದ್ರೆ 4000 rupees ಕೊಡುತ್ತೆ ಕಮಿಷನ್, ರಿಟೇಲ್ ರೆಫರಲ್ ಕಮಿಷನ್ ನಿಮಗೆ ಸಿಗುತ್ತೆ. ಸೂಪರ್ ಅಲ್ಲಿ 1500 CV, 6 ಸೆಟ್ ಇಂದ ನೀವು ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ 12,000 rupees ಸಿಗುತ್ತೆ. ಪ್ರೀಮಿಯಲ್ಲಿ ನೀವು ಯಾರನ್ನಾದ್ರೂ ರೆಫರ್ ಮಾಡಿದ್ರೆ ರೆಫರಲ್ ಕಮಿಷನ್ ಸ್ಟ್ರೈಟ್ ಅವೇ 20,000 rupees ಸಿಗುತ್ತೆ. ಅನ್ಲಿಮಿಟೆಡ್ ಡೈರೆಕ್ಟ್ ರೆಫರಲ್ಸ್ ಅಲ್ಲಿ ನೀವು ಜಾಯಿನ್ ಮಾಡಬಹುದು. ನಾಟ್ 1 ಪರ್ಸನ್, ಅನ್ಲಿಮಿಟೆಡ್ ಪರ್ಸನ್ಸ್ ನೀವು ರೆಫರ್ ಮಾಡ್ತಾ ಹೋಗ್ಬೋದು. ರೆಫರ್ ಮಾಡಿದ ಪ್ರತಿ ಸಾರಿ ನೀವು ಯಾವ ಸೆಟ್ ಅಲ್ಲಿ ನೀವು ಯಾವ ಪ್ಯಾಕೇಜ್ ಅಲ್ಲಿ ನೀವು ಜಾಯಿನ್ ಮಾಡಿದಿರಾ ಆ ಪ್ಯಾಕೇಜ್ ವ್ಯಾಲ್ಯೂ ಏನಿದೆ, ಕಮಿಷನ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾರೆಲ್ಲ ನೀವು ಜಾಯಿನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವರು ರೀಪರ್ಚೇಸ್ ಮಾಡಿದಾಗ್ಲೂ ನಿಮಗೆ ಮತ್ತೆ ಅದೇ ಸೇಮ್ ವ್ಯಾಲ್ಯೂ ಇಂದ ನಿಮಗೆ ಅಮೌಂಟ್ ಸಿಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಕಮಿಷನ್ 40% ಆಫ್ CV, ಇದನ್ನ ಅರ್ಥ ಮಾಡ್ಕೊಳ್ಳಿ. ರೈಟ್? ರೀಪರ್ಚೇಸ್ ಮಾಡಿದಾಗ್ಲೂ ಕಮಿಷನ್ ಪರ್ಸೆಂಟೇಜ್ 40% ಆಫ್ CV ನಿಮಗೆ ಸಿಗುತ್ತೆ. ರೈಟ್? ಫಾರ್ ಎಕ್ಸಾಂಪಲ್, ನೀವೀಗ ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ಜಾಯ್ನ್ ಆಗಿದ್ದೀರಾ, ಬಟ್ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದಿರಾ, ಒಬ್ಬ ವ್ಯಕ್ತಿನ ನೀವು ಪ್ರೀಮಿಯಂ ಅಲ್ಲಿ ಜಾಯ್ನ್ ಮಾಡಿದಿರಾ. ನೀವು ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ಇದ್ದುಕೊಂಡು ನೀವು ಪ್ರೀಮಿಯಂ ಒಬ್ಬ ವ್ಯಕ್ತಿನ ಜಾಯ್ನ್ ಮಾಡಿದ್ರು ನಿಮಗೆ 20,000 rupees ರೆಫರಲ್ ಕಮಿಷನ್ ಸಿಗುತ್ತೆ. ಇದು ಬ್ಯೂಟಿ ಆಫ್ ದ ಪ್ಲಾನ್, ಅರ್ಥ ಮಾಡ್ಕೊಳ್ಳಿ. ನೀವು ಬೇಸಿಕ್ ಅಲ್ಲಿ ಜಾಯ್ನ್ ಮಾಡಿ ಸೂಪರ್ ಅಲ್ಲಿ ಯಾರನ್ನಾದ್ರೂ ನೀವು ಬೇಸಿಕ್ ಅಲ್ಲಿ ಜಾಯ್ನ್ ಆಗಿದ್ದೀರಾ, ಸೂಪರ್ ಅಲ್ಲಿ ಯಾರನ್ನಾದ್ರೂ ಜಾಯ್ನ್ ಮಾಡಿದಿರಾ, ಆದ್ರೂ ಸಹ ನಿಮಗೆ 12,000 rupees ಸಿಗುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಪ್ಲಾನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೈಟ್? ನಾವು ನಂಬರ್ 3 ಗ್ರೂಪ್ ಸೇಲ್ಸ್ ಕಮಿಷನ್ ನೋಡೋಣ. ಓಕೆ, ಪಿಕ್ಚರ್ ಇಮೇಜ್ ನೋಡಿ. ನೀವು ಜಾಯ್ನ್ ಆಗಿದ್ದೀರಾ, 2 ಆಕ್ಟಿವ್ ಗ್ರೂಪ್ ಇದಾವೆ.
ಗ್ರೂಪ್ ಎ ಬಂದು 250 CV ಬೇಸಿಕ್ ಅಲ್ಲಿ ಒಬ್ರು ಜಾಯ್ನ್ ಆಗಿದ್ದಾರೆ. ಗ್ರೂಪ್ ಬಿ ಅಲ್ಲೂ ಸಹ ಒಬ್ರು ಬೇಸಿಕ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ನಿಮಗೆ ಗ್ರೂಪ್ ಎ ಇಂದ 250 CV ಬಂತು, ಗ್ರೂಪ್ ಬಿ ಇಂದ 250 CV ಬಂತು. ಟೋಟಲ್ ಆಗಿ ನೋಡಿದ್ರೆ ನಿಮ್ಮ ಗ್ರೂಪ್ ಸೇಲ್ ಎಷ್ಟಿದೆ? 500 CV ಇದೆ. ಸೊ 500 CV ಆಗಿರೋದ್ರಿಂದ ನಿಮಗೆ ಗ್ರೂಪ್ ಸೇಲ್ ಕಮಿಷನ್ 500 ರೂಪೀಸ್ ಸಿಗುತ್ತೆ. ಈಗ ಗ್ರೂಪ್ ಎ ಅಲ್ಲಿ 500 ಇತ್ತು, ಗ್ರೂಪ್ ಬಿ ಅಲ್ಲಿ 500 ಇತ್ತು. ಟೋಟಲ್ ಎಷ್ಟಾಯ್ತು ಸರ್? 500 ಪ್ಲಸ್ 500 ಗ್ರೂಪ್ ಸೇಲ್ 1000 CV ಆಯ್ತು. ನಿಮಗೆ 1000 ರೂಪೀಸ್ ಸಿಕ್ತು. ಈಗ ನಿಮಗೆ ಗ್ರೂಪ್ ಎ ಅಲ್ಲಿ ಒಂದು 10 ಮೆಂಬರ್ಸ್ ಇದ್ದಾರೆ, ಎಲ್ಲ ಬೇಸಿಕ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಗ್ರೂಪ್ ಬಿ ಅಲ್ಲಿ ಒಂದು 10 ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಬೇಸಿಕ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಗ್ರೂಪ್ ಎ ಇಂದ ನಿಮಗೆ 10 ಮೆಂಬರ್ಸ್ ಇಂಟು 250 CV ಅಂದ್ರೆ 2500 CV ಸಿಕ್ತು. ಗ್ರೂಪ್ ಬಿ ಅಲ್ಲೂ ಸಹ ನಿಮಗೆ 2500 CV ಸಿಕ್ತು. ಸೊ 2500 ಸೇರಿಸಿದ್ರೆ 5000 ಆಯ್ತು. ನಿಮಗೆ 5000 ರೂಪೀಸ್ ಸಿಗುತ್ತೆ. ಸೊ ಗ್ರೂಪ್ ಸೇಲ್ ಕಮಿಷನ್ ಗ್ರೂಪ್ ಎ ಅಲ್ಲಿ ಟೋಟಲ್ ಎಷ್ಟಿದೆ, ಗ್ರೂಪ್ ಬಿ ಅಲ್ಲಿ ಟೋಟಲ್ ಎಷ್ಟಿದೆ, ಅದನ್ನ ಸೇರಿಸಿದಾಗ ಬರುವಂತ ಕಮಿಷನ್. ಸೊ ಅದು 5000 ಇದ್ರೆ 5000, 10,000 ಇದ್ರೆ 10,000, 1 lakh ಇದ್ರೆ 1 lakh. ಸಿಂಪಲ್ ಕ್ಯಾಲ್ಕುಲೇಷನ್, ಡೈಲಿ ಕ್ಯಾಲ್ಕುಲೇಷನ್. ಒನ್ ಥಿಂಗ್, ಒಂದೊಂದು ಪ್ಯಾಕೇಜಿಗೆ ಡೈಲಿ ಕಮಿಷನ್ ಲಿಮಿಟ್ ಅನ್ನೋದು ಇರುತ್ತೆ, ರೈಟ್? ಒಂದೊಂದು ಪ್ಯಾಕೇಜಿಗೆ ಡೈಲಿ ಕಮಿಷನ್ ಲಿಮಿಟ್ ಅನ್ನೋದು ಇರುತ್ತೆ. ಇಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಬೇಸಿಕಲಿ ನೀವಿದ್ರೆ ಸ್ಟಾರ್ಟರ್ಗೆ ಗ್ರೂಪ್ ಸೇಲ್ಸ್ ಕಮಿಷನ್ ಸಿಗೋದಿಲ್ಲ, ಸ್ಟಾರ್ಟರ್ಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಓಕೆ, ರಿಟೇಲ್ ಪ್ರಾಫಿಟ್ ಇಸ್ ಡಿಫರೆಂಟ್. ಇಲ್ಲಿ ನೋಡಿ, ನೀವು ಬೇಸಿಕ್ ಪ್ಯಾಕೇಜ್ ಅಲ್ಲಿ ಇದ್ರೆ ಮ್ಯಾಕ್ಸಿಮಮ್ ಡೈಲಿ 10,000 ರೂಪೀಸ್ ತಗೋಬಹುದು, ಅಂದ್ರೆ ಮಂತ್ಲಿ 3 lakh ರೂಪೀಸ್ ಆಯ್ತು. ನೀವು ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಲ್ಲಿ ಇದ್ರೆ 20,000 ಡೈಲಿ ಲಿಮಿಟ್, ಅಂದ್ರೆ ಮಂತ್ಲಿ 6 lakh ರೂಪೀಸ್ ತಗೋಬಹುದು. ಸೂಪರ್ ಅಲ್ಲಿ ಇದ್ರೆ ಡೈಲಿ 60,000 ಲಿಮಿಟ್, ಮಂತ್ಲಿ 18 lakhs ತಗೋಬಹುದು. ಪ್ರೀಮಿಯಂ ಅಲ್ಲಿ ಇದ್ರೆ ಡೈಲಿ 1,20,000 ರೂಪೀಸ್ ಲಿಮಿಟ್, 36 lakh ರೂಪೀಸ್ ಪರ್ ಮಂತ್ ತಗೋಬಹುದು. ನಾನು ಬೇಸಿಕ್, ಸ್ಟಾರ್ಟರ್, ಬೇಸಿಕ್, ಸ್ಟ್ಯಾಂಡರ್ಡ್, ಯೂಸರ್ ಪ್ಯಾಕೇಜ್ ಅಂತ ಹೇಳಿದ ಅದಕ್ಕೆ. ನೀವು ಸೂಪರ್ ಅಲ್ಲಿ ಇದ್ದಾಗ ಮಂತ್ಲಿ 18 lakh ರೂಪೀಸ್ ಲಿಮಿಟ್ ವರೆಗೂ ಇನ್ಕಮ್ ತಗೊಳ್ಳಿಕ್ಕೆ ಸಾಧ್ಯ. ಪ್ರೀಮಿಯಂ ಅಲ್ಲಿ ಇದ್ರೆ 36 lakh. ಓಕೆ ಸರ್, ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೂಪರ್ ಅಲ್ಲಿ ಇದ್ದು ಜಸ್ಟ್ ನಾವೇನು 18 lakhs ಹೇಳ್ತಾ ಇದೀವಲ್ಲ, 50% ತಗೊಳ್ಳೋಣ, 9 lakh ರೂಪೀಸ್ ಸರ್. 50% ತಗೊಂಡ್ರು, ರೈಟ್? 30% ತಗೊಂಡ್ರು, 50% ಬೇಡ, 30% ತಗೊಂಡ್ರು. Just try to understand how much potential we have in earning in Voltan International per month. Okay, this is group sales commission. Now come to RP. So everybody speaks for RP. What is RP? Let's see what is RP, right? I'm sorry. RP, minimum 2 active groups namagidave, group A, group B, they are working. This RP is called saving, redemption point. RP is called saving. Commission 1, referral commission, earning, right? Retail income, that is different. Company kodo earning ಏನಂದ್ರೆ referral commission ಒಂದು, group sales commission. ಈ ಮೂರು ರಿಟೇಲ್ ಇನ್ಕಮ್ ಪ್ಲಸ್ ರೆಫರಲ್ ಕಮಿಷನ್ ಪ್ಲಸ್ ಗ್ರೂಪ್ ಸೇಲ್ಸ್ ಕಮಿಷನ್, ದಟ್ ಈಸ್ ಅವರ್ ಅರ್ನಿಂಗ್. ವಾಟ್ ಈಸ್ ಅವರ್ ಸೇವಿಂಗ್? ಕಮ್ ರಿಡಂಪ್ಷನ್ ಪಾಯಿಂಟ್, RP. 5,000 ಗ್ರೂಪ್ ಸೇಲ್ಸ್, 5,000 CV ಗ್ರೂಪ್ ಸೇಲ್ಸ್ ಬಂತ, ನಿಮಗೆ 2 RP ಸಿಗುತ್ತೆ. ಓಕೆ, 10,000 CV ಬಂತ, 4 RP ಸಿಗುತ್ತೆ. ಓಕೆ, 50,000 CV ನಿಮ್ಗೆ ಬಿಸ್ನೆಸ್ ಆಯ್ತಾ, ಗ್ರೂಪ್ ಸೇಲ್ಸ್ 50,000 ಅಂದ್ರೆ ಅರ್ಥ ಗ್ರೂಪ್ ಎ ಅಲ್ಲಿ 25,000, ಗ್ರೂಪ್ ಬಿ ಅಲ್ಲಿ 25,000. ಈ ತರ 50,000 CV ನಿಮ್ ಗ್ರೂಪ್ ಸೇಲ್ಸ್ ಆಯ್ತಾ, 20 RP. 1 lakh CV ಅಂದ್ರೆ ಗ್ರೂಪ್ ಎ ಅಲ್ಲಿ 50,000, ಗ್ರೂಪ್ ಬಿ ಅಲ್ಲಿ 50,000, ಟೋಟಲ್ ಗ್ರೂಪ್ ಸೇಲ್ಸ್ 1 lakh CV, 40 RP ಸಿಗುತ್ತೆ. ಈಗ ನೋಡಿ, 5,000 CV 2 RP ಸಿಗ್ತಾ? ಈ 2 RP ನಿಮಗೆ ಸಿಕ್ಕಿದ್ರೆ ನಿಮ್ಮ ಸೇವಿಂಗ್ 2,000 ರೂಪೀಸ್ ಸೇವಿಂಗ್. 4 RP ಅಂದ್ರೆ 8,000, 20 RP ಅಂದ್ರೆ 40,000, 40 RP ಅಂದ್ರೆ 80,000. ಸೊ ಈ ರೀತಿ 2 RP ನಿಮಗೆ ಸಿಕ್ಕರೆ 2,000 ರೂಪೀಸ್ ನಿಮಗೆ ಸೇವಿಂಗ್ ಆಗುತ್ತೆ. ಈ RP ಯಾರಿಗೆ ಸಿಗುತ್ತೆ? ಬೇಸಿಕ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಲ್ಲಿ ಇದ್ದವರಿಗೆ RP ವರ್ಕ್ ಆಗಲ್ಲ.
ಸೂಪರ್ ಪ್ಯಾಕೇಜ್ ಅಲ್ಲಿ, ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಇದ್ದವರಿಗೆ RP ಅನ್ನೋದು ಸ್ಟಾರ್ಟ್ ಆಗುತ್ತೆ. ರೈಟ್? ಮ್ಯಾಕ್ಸಿಮಮ್ ಮಂತ್ ಅಲ್ಲಿ RP ಎಷ್ಟು ತಗೋಬಹುದು? 1000 RP ಸೂಪರ್ ಪ್ಯಾಕೇಜ್ ಅಲ್ಲಿ ಇದ್ದವರಿಗೆ, ಪ್ರೀಮಿಯಂ ಪ್ಯಾಕೇಜ್ ಇದ್ದವರಿಗೆ 2000 RP ಇಸ್ ದ ಮಂತ್ಲಿ ಲಿಮಿಟ್. ಲಿಮಿಟ್ ನೋಡಿ ಎಷ್ಟಿದೆ. 1000 RP ಅಂದ್ರೆ ಎಷ್ಟಾಯ್ತು? 1 RP ಗೆ 2000 ಅಂದ್ರೆ 1000 RP ಗೆ 10 lakh rupees. 2000 RP ಗೆ 20 lakh rupees. Monthly 20 lakh rupees you can take. Premium package ಅಲ್ಲಿ ಇದ್ರೆ ಅರ್ನಿಂಗ್ ಬಿಡಿ, ಅರ್ನಿಂಗ್ is different. Earning is different. This is only saving I am talking about. So 36 lakh rupees monthly limit you can earn and 20 lakh rupees you can save if you are in premium package. That is the point. Now RP ಯಾವ ರೀತಿ ನಮಗೆ ಸೇವಿಂಗ್ ವರ್ಕ್ ಆಗುತ್ತೆ ನೋಡುವ. ನೀವು 15 RP ಅಲ್ಲಿ ಇದ್ರೆ ಯು ಕ್ಯಾನ್ ರಿಡೀಮ್. ಯಾವ ರೀತಿ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ನೀವು 30,000 rupees ವರ್ತ್ ಸ್ಮಾರ್ಟ್ ಫೋನ್ ನೀವು ತಗೋಬಹುದು. 15 RP ಅಂದ್ರೆ 30,000. 1 RP ಗೆ 2,000 rupees. 15 RP ಅಂದ್ರೆ 15 into 2,000 30,000 rupees. ಸ್ಮಾರ್ಟ್ ಫೋನ್ ತಗೋಬಹುದು. 25 RP ಅಂದ್ರೆ 50,000 ಸಿಗುತ್ತೆ. ಒಂದು ಫೋನ್ ಆಗಿರ್ಲಿ, ಒಂದು ಲ್ಯಾಪ್ಟಾಪ್ ಆಗಿರ್ಲಿ, ಇದರಲ್ಲಿ ಯಾವ್ದಾದ್ರು ಎರಡರಲ್ಲಿ ಯಾವ್ದಾದ್ರು ನೀವು ರಿಡೀಮ್ ಮಾಡ್ಕೋಬಹುದು. 50 RP ನೀವು ರೀಚ್ ಆದ್ರೆ 1 lakh rupees ಕ್ಯಾಶ್ ನಿಮಗೆ ಸಿಗುತ್ತೆ. 1 lakh rupees you can take cash. ಮೇಲೆ 15 RP 25 RP you cannot take cash. You have to redeem with a smartphone, phone, laptop. ಯಾಕೆ ಈ ರೀತಿ ಅಂದ್ರೆ you need to show your agents, your downlines luxury, laptop, smartphone, big phone. 70 RP ನೀವು ರೀಚ್ ಆದ್ರೆ 1,40,000 ಸಿಗುತ್ತೆ ನಿಮಗೆ. ಇಂಟರ್ನ್ಯಾಷನಲ್ ಟ್ರಿಪ್ ಒಂದು ಪ್ಲಾನ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಟ್ರಿಪ್ ಆಲ್ರೆಡಿ ನೋಡಿದೀವಿ ನಾವು, ನಮ್ಮ ಫೋಟೋಸ್ ಅಲ್ಲಿ ನೋಡಿದೀವಿ ನಾವು. 100 RP ರೀಚ್ ಆದ್ರೆ ನಿಮಗೆ 2 lakh rupees ಕ್ಯಾಶ್ ಸ್ಟ್ರೈಟ್ ಅವೇ ಸಿಗುತ್ತೆ. 350 rupees ನೀವು ರೀಚ್ ಆದ್ರೆ 7 lakh rupees ಕ್ಯಾಶ್ ನಿಮಗೆ ಬರುತ್ತೆ. 750 RP ನೀವು ರೀಚ್ ಆದಾಗ 15 lakh rupees ನಿಮಗೆ ಸಿಗುತ್ತೆ. ನೀವು ಕಾರ್ ತಗೋಬಹುದು, ರಿಡೀಮ್ ಮಾಡ್ಕೋಬಹುದು ಕಾರ್ನ. ಅಂದ್ರೆ ಕಂಪನಿ ಡೈರೆಕ್ಟ್ ಆಗಿ ನಿಮಗೆ ಅಕೌಂಟ್ ಅಲ್ಲಿ ಹಾಕಲ್ಲ, ಡೈರೆಕ್ಟ್ ಕಾರ್ ಶೋರೂಮ್ ಅಕೌಂಟಿಗೆ ಬರುತ್ತೆ. ನೀವು ಕಾರ್ನ ಅಲ್ಲಿಂದ ರಿಡೀಮ್ ಮಾಡ್ಕೋಬಹುದು. 1000 RP ತಗೊಂಡ್ರೆ 20 lakh rupees ಕ್ಯಾಶ್ ನ ನೀವು ಪಡಿಬಹುದು. 15,000 RP ಆದ್ರೆ 30 lakh rupees ಕಾರ್ ನಿಮಗೆ ತಗೋಬಹುದು. 6,000 RP ಬಂದ್ರೆ ನೀವು 60 lakh ಕಾರ್ ಆದ್ರೂ ತಗೋಬಹುದು, 60 lakh ಹೋಮ್ ಹೌಸ್ ಸಿಗುತ್ತೆ ಅನ್ಕೋತೀನಿ. ನಮಗೆ ಬೆಂಗಳೂರಲ್ಲಿ 60 lakh ವರ್ತ್ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ ಡೆಫಿನೆಟ್ ಆಗಿ. ಐ ಥಿಂಕ್ ನಮ್ಮ ಹೈದರಾಬಾದಲ್ಲೂ ಸಿಗುತ್ತೆ, ಬೆಂಗಳೂರಲ್ಲೂ ಸಿಗುತ್ತೆ, ಚೆನ್ನೈಯಲ್ಲೂ ಸಿಗುತ್ತೆ. 10,000 RP ನೀವು ರೀಚ್ ಆದ್ರೆ 20 lakh rupees ವರ್ತ್ ಕ್ಯಾಶ್ ನಾಟ್ ವರ್ತ್ 20 lakh rupees ಸ್ಟ್ರೈಟ್ ಅವೇ ಕ್ಯಾಶ್ ನಾವು ಪಡಿಬಹುದು ಕಂಪನಿಯಿಂದ. ಸೊ ಇನ್ ಟೋಟಲ್ ಒನ್ ಪರ್ಸನ್ ಅವ್ರ ಲೈಫ್ ಟೈಮ್ ಅಲ್ಲಿ 22,860 RP ನ ಪಡಿಬಹುದು. ಇದ್ರ ಲೆಕ್ಕ ಎಷ್ಟಾಗುತ್ತೆ ಅಂತ ನೋಡಿದ್ರೆ, ಕನ್ವರ್ಟ್ ಮಾಡ್ಕೊಂಡ್ರೆ 4,57,20,000 rupees ನಾವು ರಿಡೆಂಪ್ಷನ್ RP ರಿಡೆಂಪ್ಷನ್ ಪಾಯಿಂಟ್ ಪಡಿಬಹುದು ನಮ್ಮ ಓಲ್ಟನ್ ಇಂಟರ್ನ್ಯಾಷನಲ್. 4,57,20,000 rupees we can save and redeem and turn our life into luxury. ಸರ್, ಕಾರ್, ಹೌಸ್. ನೀವು ಕೇಳ್ಬೋದು, ಸರ್ ನೀವು ಇಷ್ಟೆಲ್ಲ ದೊಡ್ಡ ದೊಡ್ಡ ನಂಬರ್ ಹೇಳ್ತಾ ಇದ್ರೆ ಯಾರಿದ್ದಾರೆ ತಗೊಂಡಿದ್ದಾರೆ? ರೈಟ್, ವಿ ಸಿ ದಟ್ ಆಲ್ಸೋ. ಸಿ ಇಂಡಿಯಾಸ್ 15 RP ರಿವಾರ್ಡ್ ಅಚೀವರ್ಸ್. 15 RP ಅಂದ್ರೆ ಸ್ಮಾರ್ಟ್ ಫೋನ್ ಅಂತ ಹೇಳಿದೀವಿ ನಾವು. 30,000 rupees ಬರ್ತು. ಇವರೆಲ್ಲ ಇದಾರೆ. ಅಕ್ಟೋಬರ್ ಅಲ್ಲಿ ತಗೊಂಡಿದ್ದಾರೆ, ಆಗಸ್ಟ್ ಅಲ್ಲಿ ತಗೊಂಡಿದ್ದಾರೆ, ಸೆಪ್ಟೆಂಬರ್ ಅಲ್ಲಿ ತಗೊಂಡಿದ್ದಾರೆ, ಜುಲೈ. ರೈಟ್, 15 RP ಅಚೀವರ್ಸ್ ಎಲ್ಲ ಇದ್ದಾರೆ. ನಾವು ವಿಲ್ ಸಿ 25 RP ಅಚೀವರ್ಸ್ 50,000 ಲ್ಯಾಪ್ಟಾಪ್ ತಗೊಂಡಿದ್ದಾರೆ, ಆಪಲ್ ಐಫೋನ್. ರೈಟ್, ಲ್ಯಾಪ್ಟಾಪ್ ತಗೊಂಡಿದ್ದಾರೆ. ಸಿ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ರಿಡೀಮ್ಡ್ ಆಲ್ರೆಡಿ ಲ್ಯಾಪ್ಟಾಪ್ಸ್ ಅಂಡ್ ಸ್ಮಾರ್ಟ್ ಫೋನ್ಸ್. ನಾವು 50 RP ಕ್ಯಾಶ್ ಇಂಡಿಯಾ 1 lakh rupees. ಯು ಕ್ಯಾನ್ ಸಿ ಇವರು ಹೆಸರು ಇದ್ದಾರೆ, ರಮೇಶ್ ಅಂತ, ಅಕ್ಬರ್ ಅಲಿ, ಅಬ್ದುಲ್ ಖಾದರ್, ವಿಠಲ್ ಕೃಷ್ಣ. ಇವರು ಮೊನ್ನೆ ಬಾಂಬೆಯಿಂದ, ಇವರು ಅಬ್ದುಲ್ ಖಾದರ್, ಐ ಥಿಂಕ್ ರಮೇಶ್ ಅವರು AP ಇಂದ. ಸೊ ಮೆನಿ ಪೀಪಲ್ 50 RP ಕ್ಯಾಶ್ ರಿಡಂಪ್ಷನ್ ಮಾಡ್ಕೊಂಡಿದ್ದಾರೆ. 1 lakh rupees ಕ್ಯಾಶ್ ತಗೊಂಡಿದ್ದಾರೆ. ರೈಟ್, 75 RP ಅಚೀವರ್ಸ್ ಇದ್ದಾರೆ. ಇಲ್ಲಿ ಇಬ್ರು ಇದ್ದಾರೆ, ಶ್ರೀನಿವಾಸುಲು ರೆಡ್ಡಿ ಜ್ಯುವೆಲ್ರಿ ಅಂಡ್ ಮಿಸ್ಟರ್ ಶಿವರಾಮನ್ ವಿ. ಅವರು 25 RP ಇಂದ ಲ್ಯಾಪ್ಟಾಪ್, 50 RP ಇಂದ ಸ್ಕೂಟರ್, ಬೈಕ್, ಈ ಬೈಕ್ ತಗೊಂಡಿದ್ದಾರೆ. 75 RP ಅಚೀವರ್ಸ್ ಇವರಲ್ಲ. ಅಂಡ್ 100 RP ಕ್ಯಾಶ್ ಅಚೀವರ್ಸ್ 2 lakh rupees. ರೈಟ್, ಮಿಸ್ಟರ್ ಬಶೀರ್ ಅಹಮದ್, ಮಿಸ್ಟರ್ ರಮೇಶ್ ಅವರು ನೀವಲ್ಲಿ 15 RP ಹತ್ರ ನೋಡಿದೀರಾ, ಮತ್ತೆ ಇಲ್ಲಿ 2 lakh 1 lakh ಅಲ್ಲಿ ನೋಡಿದೀರಾ, 2 lakh ಅಲ್ಲಿ ನೋಡ್ತಾ ಇದೀರಾ.
ಅಬ್ದುಲ್ ಖಾದರ್ನ ಕೂಡ ನೀವು 1 lakh ಅಲ್ಲಿ ನೋಡಿದಾರ, ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ 1 lakh rupees ಅವ್ರು ಅಚೀವ್ ಮಾಡ್ಕೊಂಡಿದ್ದಾರೆ, ಪ್ಲಸ್ 2 lakh rupees ಕೂಡ ಅವ್ರು ಅಚೀವ್ ಮಾಡ್ಕೊಂಡಿದ್ದಾರೆ. ಅಂಡ್ ಮಿಸ್ಟರ್ ಗುಣಾಲನ್ ಇವರು 100 RP 2 lakh rupees ಕ್ಯಾಶ್ ತಗೊಂಡಿದ್ದಾರೆ. ಅಂಡ್ ಇಂಡಿಯಾಸ್ 100 RP ಪ್ಲಸ್ 350 RP ರಿಡಂಪ್ಷನ್ ಮಾಡ್ಕೊಂಡಿದ್ರು, RP ತಗೊಂಡಿದ್ರು ಮಿಸ್ಟರ್ ಜೆ ಚಂದ್ರಶೇಖರ್ ರೆಡ್ಡಿ. 2 lakh rupees ಕ್ಯಾಶ್ ಪ್ಲಸ್ 7 lakh rupees ಕ್ಯಾಶ್ ಎರಡು ತಗೊಂಡು, ಅಂದ್ರೆ ಟೋಟಲ್ ನೋಡಿದ್ರೆ 9 lakh rupees ಕ್ಯಾಶ್. ದಿಸ್ ಇಸ್ ಫ್ರಮ್ ಸೇವಿಂಗ್. ಅರ್ನಿಂಗ್ ಬೇರೆ, ಅರ್ನಿಂಗು ಬಂದಿದೆ ಆಲ್ರೆಡಿ, ಇದು ಸೇವಿಂಗ್ ಇಂದ ರೆಡಿ ಮಾಡ್ಕೊಂಡಿರೋದು, ರೈಟ್. ನಾವು ಲಕ್ಸುರಿ ಕಾರ್ ಅಚೀವರ್ ಮಿಸ್ಟರ್ ಜೆ ಚಂದ್ರಶೇಖರ್ ರೆಡ್ಡಿ ಅಗೇನ್ 2 ಕಾರ್ ಆಲ್ರೆಡಿ ತಗೊಂಡಿದ್ದಾನೆ, ರೈಟ್. 1 ಕಾರ್, ಎಸ್. ನಾವು ಸಿ 750 RP ಮಲೇಷಿಯಾ ಕಾರ್ ರಿಡಂಪ್ಷನ್ ಇನ್ ಇಂಡಿಯಾ. ಮಿಸಸ್ ತುಳಸಿ ಮೇಡಮ್ ಅವರು 750 RP ಮಲೇಷಿಯಾ ಬಿಸ್ನೆಸ್ ಇಂದ ತಗೊಂಡಿದ್ದಾರೆ ಸರ್. ಅಂದ್ರೆ ನಾನು ಇನ್ಫಿನಿಟಿ ಗ್ಲೋಬಲ್ ಅಂತ ಹೇಳಿದ್ರೆ ಸೇಮ್ ಮಲೇಷಿಯಾ ಐಡಿಯಿಂದ ಅವ್ರು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಿ ಇಂಡಿಯಾದಲ್ಲೂ ಕಾರ್ ತಗೊಂಡಿದ್ದಾರೆ, ಬಟ್ ಬಿಸ್ನೆಸ್ ಮಲೇಷಿಯಾದಲ್ಲೂ ನಡೆದಿದೆ. ಸೊ ಬೋತ್ ಟುಗೆದರ್ 1000 RP ಕ್ಯಾಶ್ 20 lakh rupees. ನಾನು ಅದನ್ನೇ ಹೇಳಿದ್ದು, ಇನ್ಫಿನಿಟಿ ಗ್ಲೋಬಲ್. ನಿಮ್ಮ ಐಡಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಯು ಕ್ಯಾನ್ ಡೂ ಬಿಸ್ನೆಸ್ ಇಂಟರ್ನ್ಯಾಷನಲಿ. ಆಲ್ 10 countries ಅಲ್ಲಿ ನಿಮ್ಗೆ ಯಾರು ಪರಿಚಯ ಇದ್ರು ಅವ್ರ ಜೊತೆಗೆ ನೀವು ಬಿಸ್ನೆಸ್ ಮಾಡ್ಬೋದು. ನೀವು ಇಂಡಿಯಾ ಕರೆನ್ಸಿಯಲ್ಲಿ ಮತ್ತೆ ಇನ್ಕಮ್ ತಗೋತೀರಾ, ಇದನ್ನ ನಾವು ಅರ್ಥ ಮಾಡ್ಬೋದು. ಬಿಸ್ನೆಸ್ ನಿಮಗೆ ಸಿಂಗಾಪುರಲ್ಲಿ ನಡೀತಾ ಇರಬಹುದು, ಬಟ್ ನೀವು ಇನ್ಕಮ್ ನಿಮಗೆ ಇಂಡಿಯನ್ ಕರೆನ್ಸಿಯಲ್ಲಿ ಸಿಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ವೋಲ್ಟನ್ ಇಂಟರ್ನ್ಯಾಷನಲ್. ಸೊ 20 lakhs ಅಚೀವ್ ಮಾಡಿದವರು ಇವರೆಲ್ಲ ಸರ್. ನೋಡಿ ಎಷ್ಟು ಜನ ಇದ್ದಾರೆ. 20 lakh rupees ಅಂದ್ರೆ 1000 RP ಇಂದ 20 lakh rupees ಕ್ಯಾಶ್ ತಗೊಂಡಿದ್ದವರು, ರೈಟ್. ಅಂದ್ರೆ ಇವರೆಲ್ಲ ಮಲೇಷಿಯನ್ ರಿಂಗೇಟ್ಸ್ ಅಲ್ಲಿ ತಗೊಂಡಿದ್ದಾರೆ, ದಟ್ ಈಸ್ ಡಿಫರೆಂಟ್ ಸ್ಟೋರಿ. ಬಟ್ 1000 RP ಇಸ್ ಮೈನ್ ಪಾಯಿಂಟ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. 1000 RP ಅಚೀವ್ ಮಾಡಿಕೊಂಡು 20 lakh rupees ಕ್ಯಾಶ್ ನ ತಗೊಂಡಿದ್ದವರು ಇವರೆಲ್ಲ. ನೆಕ್ಸ್ಟ್ 10,000 RP ಅಚೀವ್ ಮಾಡ್ಕೊಂಡಿದ್ದಾರೆ ಸರ್ ಇವರು. 10,000 RP ಸರ್. ರತಿನ್ ಶರೀನಾ ಚೌಹಾನ್, ಮಿಸಸ್ ಜೈಟನ್ ಒಮರ್, ಮಿಸಸ್ ಮೂರ್ತಿ ಅಂಡ್ ಮಿಸಸ್ ದೇವಿಗಾ. ಸಿ 20 lakh rupees, right? Two crores, sorry. Yeah. And luxury cars plus house achieve ಮಾಡಿದವರು ಇವರೆಲ್ಲ. ರೋಸ್ಮಾನಿ ಗಜಾಲಿ and ಯೂನುಸ್ ಜನೂನ್, ಅಮೀರ್, okay, and Ismail Muhammad Ali. Luxury car plus house. And Kannage Velayatha, Mrs. Kannage Velayatha, car and house. Muhammad Faisal Yusuf, car, bike, house. You can see proof ಇದೆ ಇಲ್ಲಿ ಕಣ್ಮುಂದೆ ನಮಗೆ. RP ಇಂದ ಯಾರೆಲ್ಲ ಸೇವ್ ಮಾಡ್ಕೊಂಡು ಇದೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅಂತ, ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಮಿಸಸ್ ವಸಂತ ಕೃಷ್ಣನ್ ಅಂಡ್ ಅಥೋ ಸೆರಿ ಅಜ್ಲಿ ಅತಾನ್, ಅವಾಂಗ್ ಇಸಾಫ್ ಅದರ್ದೀನ್. ಸೊ ಲಕ್ಸುರಿ ಕಾರ್ ಅಚೀವರ್ಸ್ ಇವರೆಲ್ಲ. RP ಇಂದ ಕಾರ್ಸ್ ಅಚೀವ್ ಮಾಡಿದವರು. ಅಂಡ್ ರಾಜಮುರುಗನ್ ಕುಪ್ಪುಸ್ವಾಮಿ, ಇವರು ಲಕ್ಸುರಿ ಕಾರ್. ಯೋಗನಾಥನ್ ಹೆಲೋಮಲೈ ಅಂಡ್ ಸಿ ಲಕ್ಸುರಿ ಕಾರ್ RP ಇಂದ ಕಾರ್ಸ್ ರೆಡಿ ಮಾಡ್ಕೊಂಡಿದ್ದರು. ಅಂಡ್ ಮಿಸ್ಟರ್ ಎಡಿಸನ್ ಅಬ್ರಹಂ ಫ್ರಮ್ 0 to, ಈ ವಾಸ್ ಅ ಟ್ರಕ್ ಡ್ರೈವರ್. ಟ್ರಕ್ ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ವೋಲ್ಟನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಲಕ್ಸುರಿ ಕಾರ್ ಅಚೀವರ್ ಇವರು. RP ರಿಡೆಂಪ್ಷನ್ ಪಾಯಿಂಟ್ ಇಂದ ಫ್ರಮ್ 0 to hero, ವಿ ಕ್ಯಾನ್ ಸೇ ದಟ್, ರೈಟ್. ಅಂಡ್ ರತಿನ್ ಶರೀನಾ ಚೌಹಾನ್, ಡೈಮಂಡ್ ಎಂಟರ್ಪ್ರಿನರ್, 1 million ringgits ಮಲೇಷಿಯಾ, ರೈಟ್. RP ರಿಡೆಂಪ್ಷನ್ ಪಾಯಿಂಟ್, ಕಾರ್ ಪ್ಲಸ್ ಮನೆ ಅಂಡ್ ಕ್ಯಾಶ್ ಆಲ್ಸೋ ಇವರು ಇದ್ದಾರೆ. ಸೈತೋನ್ ಓಮರ್, ಕಾರ್ 1 2 3 4, ಬೈಕ್ ಪ್ಲಸ್ ಮನೆ ಪ್ಲಸ್ ಮಲೇಷಿಯನ್ ರಿಂಗೇಟ್ ಎಲ್ಲ ಮತ್ತೆ ವಿತ್ ರಿಡೆಂಪ್ಷನ್ ಪಾಯಿಂಟ್ ಸೇವಿಂಗ್ಸ್. ಅಂಡ್ ದೇರ್ ಆರ್ 7 cars ಹಿಯರ್, ಮಿಸ್ಟರ್ ಮೂರ್ತಿ ಅಂಡ್ ಮಿಸಸ್ ದೇವಿಗಾ. ಅಂಡ್ ಐ ನೀಡ್ ಟು ಟೆಲ್ ಯು ದಿಸ್, ಈ 4,57 lakh ನಾವೇನ್ ಮಾತಾಡಿದೀವಲ್ಲ, 22,860 RP ಅದನ್ನು ಇವ್ರು ತಗೊಂಡಿದ್ದಾರೆ. ಸೊ ಎಲ್ಲ ರೀತಿಯಿಂದ 22,860 RP ಕೂಡ ಇವರು ಅಚೀವ್ ಮಾಡಿದ್ದಾರೆ. ಸೊ ಅದರಿಂದ 7 cars, ರೈಟ್. ಸೊ ಸಿ ವಿತ್ ವೆರಿ ಸ್ಮಾಲ್ ಕ್ಯಾಪಿಟಲ್ಸ್ ವಿ ಆರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್. ರಿಸ್ಕ್ ಇಲ್ಲದಂತ ಬಿಸ್ನೆಸ್, ಟೈಮ್ ಫ್ರೀಡಮ್, ಡಿಜಿಟಲ್ ಮಾರ್ಕೆಟಿಂಗ್. ನಾವು ಎಲ್ಲಿ ಬೇಕಾದ್ರೂ ನಾವು ಮಾಡ್ಕೋಬಹುದು, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಒಂದ್ ಸಿಂಗಲ್ ಐಡಿಯಿಂದ ಆಲ್ 10 countries ಅಲ್ಲಿ ಬಿಸ್ನೆಸ್ ಮಾಡ್ಕೋಬಹುದು. ಗ್ಲೋಬಲ್ ಮಾರ್ಕೆಟ್ ನ ನಾವು ರೀಚ್ ಮಾಡಬಹುದು. ಅಂಡ್ ಬಿಸ್ನೆಸ್ ಇಸ್ ಕಂಪ್ಲೀಟ್ಲಿ ಲೀಗಲಿ ವ್ಯಾಲಿಡ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಇಲ್ಲೀಗಲ್, ರೈಟ್. ಪ್ರಾಡಕ್ಟ್ ಇದೆ ನಮ್ಮ ಕೈಯಲ್ಲಿ, ವಿ ಆರ್ ಗಿವಿಂಗ್ ಪ್ರಾಡಕ್ಟ್ ಟು ದ ಕಸ್ಟಮರ್. ಕಸ್ಟಮರ್ ಈಸ್ ಯೂಸಿಂಗ್ ದ ಪ್ರಾಡಕ್ಟ್. ಅವರಿಗೆ ಪ್ರಾಡಕ್ಟ್ ತುಂಬಾ ಹಿಡಿಸ್ತು, ವರ್ಕ್ ಆಯ್ತು, ಮತ್ತೆ ಬರ್ತಾರೆ. ಇಲ್ಲ ಹಿಡಿಸ್ಲಿಲ್ಲ, ದಟ್ಸ್ ಓಕೆ, ವಿ ವಿಲ್ ಮೂವ್ ಟು ದ ನೆಕ್ಸ್ಟ್, ರೈಟ್. ಸೊ ದಟ್ಸ್ ಹೌ ಇಟ್ ಈಸ್ ಲೀಗಲಿ ವ್ಯಾಲಿಡ್. ನಥಿಂಗ್ ಟು ವರಿ, ನೋ ಟೆನ್ಷನ್ ಅಟ್ ಆಲ್. ಸ್ಮಾಲ್ ಕ್ಯಾಪಿಟಲ್, ನೋ ರಿಸ್ಕ್, ಟೈಮ್ ಫ್ರೀಡಮ್. ಆಮೇಲೆ
ಲೀಗಲಿ ವ್ಯಾಲಿಡ್ ಇದೆ, ಒನ್ ಐಡಿ, ಇನ್ಫಿನಿಟಿ ಗ್ಲೋಬಲ್ ಇದೆ, ಬ್ರೇಕ್ಅವೇ ಟೀಮ್ಸ್ ಇಲ್ಲ, ಸಿಂಪಲ್ ಪ್ಲಾನ್ ಇದೆ, ಹಿಡನ್ ಅಜೆಂಡಾ ಇಲ್ಲ, ಡೈಲಿ ಕಮಿಷನ್ ಸಿಗುತ್ತೆ. ಸೊ ಸಾಕಷ್ಟು ಬೆನಿಫಿಟ್ಸ್ ಮಾತಾಡ್ತಾ ಹೋದ್ರೆ ಸಾಕಷ್ಟು ಬೆನಿಫಿಟ್ಸ್ ತಗೋಬಹುದು ಸರ್ ನಾವು. ಅಂಡ್ ವಿ ಹ್ಯಾವ್ ಅವರ್ ವೋಲ್ಟನ್ ಇಂಡಿಯಾ ಹೆಡ್ ಕ್ವಾರ್ಟರ್ ಇನ್ ಚೆನ್ನೈ, ಟಿ ನಗರಲ್ಲಿ. ಇಲ್ಲೆಲ್ಲ ನಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿದೆ. ಪ್ರಾಡಕ್ಟ್ ಡೆಲಿವರಿಗೆ ಯಾವ ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ನಮಗೆ ಏನಾದರೂ ಲೈಕ್ ಕೊರಿಯರ್ ಅಲ್ಲಿ ಅಥವಾ ನಮ್ಮ ಕಮಿಷನ್ ಡೈಲಿ ಕಮಿಷನ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾವ್ದಾದ್ರು ಸ್ವಲ್ಪ ನಮಗೆ ಏನಾದರೂ ಡೌಟ್ ಇದ್ರು, ಕ್ಲಾರಿಫಿಕೇಶನ್ ಬೇಕಿದ್ರು, ವಿ ಕ್ಯಾನ್ ರೀಚ್ ಔಟ್ ಟು ದೆಮ್, ರೈಟ್. ಅಂಡ್ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಡಬಹುದಿದ್ರೆ, ರಿಕ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನಾವು ಲಾಗಿನ್ ಮಾಡಿ ನಮ್ಮ ID ಪಾಸ್ವರ್ಡ್ ಇಂದ ಲಾಗಿನ್ ಮಾಡ್ಕೊಂಡು ನಾವು ಒಂದು ರಿಕ್ವೆಸ್ಟ್ ನ ರೈಸ್ ಮಾಡ್ಬೋದು, ಟಿಕೆಟ್ ನ ರೈಸ್ ಮಾಡ್ಬೋದು, ಅದು ಕ್ಲೋಸ್ ಆಗುತ್ತೆ, ಆನ್ಲೈನ್ ಕ್ಲೋಸ್ ಆಗುತ್ತೆ. ಸೊ ಎಲ್ಲಾ ರೀತಿಯಿಂದ ವೋಲ್ಟನ್ ಇಂಟರ್ನ್ಯಾಷನಲ್ ನಮಗೆ ಸಹಕಾರ ಕೊಡ್ತಾ ಇದೆ. ಜಸ್ಟ್ ನಾವು ಬಿಸ್ನೆಸ್ ನ ಮುಂದುವರಿಸಬೇಕು, ನಮ್ಮ ಲೈಫ್ ನ ಫ್ರಮ್ ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ ಮಾಡ್ಕೋಬೇಕು. ಇನ್ನೇನಾದ್ರೂ ನಮಗೆ ಕ್ವಶನ್ಸ್ ಇದ್ದಲ್ಲಿ ನಮಗೆ ಇದೆಲ್ಲ ಕೂಡ ನಾವು ಆಟೋಮೆಟಿಕಲಿ ನಮ್ಮ ಅಪ್ಲೈನ್ಸ್ ಜೊತೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಸರ್, ಅವಕಾಶ ಇದೆ, ರೈಟ್. ಸೊ ದಿಸ್ ಈಸ್ ಅವರ್ ನೆಟ್ ಕಾಮರ್ಸ್ ಸೆಮಿನಾರ್ ಟುಡೇ, ಅಂಡ್ ಐ ಹೋಪ್ ರೈಟ್. Yeah. Thank you for correction. Yes, I said it is 1 crore, 2 crore. Okay. Thank you so much, leaders. Wish you all the best and have a nice night. Thank you so much. Wish you all the best. This is our net commerce seminar for today. And have a nice night. Thank you. Good night and bye to all. Thank you so much. Wish you all the best. Have a nice night. Thank you. Bye.